ಇಂಪಾರ್ಟೆಂಟ್ ಕ್ವಶನ್ಸು ಇನ್ನು 30 days ಉಳಿತಂದ್ರೆ 10th ಎಕ್ಸಾಮ್ ಸಲುವಾಗಿ. ಸೊ ನಾವು ನಿಮ್ಗೆ ಪ್ರೂವ್ ದಟ್ ಮೇನ್ ಥಿಂಗ್ ನಿಮಗೆ 4 marks ಕ್ವಶನ್ಸ್ ಮತ್ತು 3 marks ಕ್ವಶನ್ಸ್ ಅಂತ ಪ್ರೂವ್ ದಟ್ ಮೇಲೆ ಇರ್ತಾವೆ. ನಾನು ಈಸಿಯಾಗಿ ನಿಮ್ಗೆ ಹೆಂಗೆ ಸಾಲ್ವ್ ಮಾಡಬೇಕು ಈ ಟ್ರಿಗ್ನೋಮೆಟ್ರಿ ಸಮ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಮಿಂಗ್ ಡೇಸ್ ಎಕ್ಸಾಮ್ಸ್ ಇದಾವೆ. ಸೊ ಟ್ರಿಗ್ನೋಮೆಟ್ರಿ ಅಂತ ಕ್ವಶನ್ಸ್ ನಿಮ್ಗೆ ಚಾಯ್ಸ್ ಇರೋಂಗಿಲ್ಲ. ಸೊ ಪರ್ಫೆಕ್ಟಾಗಿ ಲರ್ನ್ ಮಾಡಿರಿ ಆ್ಯಂಡ್ ಈಸಿ ವೇ ಒಳಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿರಿ ಇವಾಗ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಕ್ವಶನ್ ಅದ. ಪ್ರೂವ್ ದ್ಯಾಟ್ cosec theta minus cot theta whole square is equal to 1 minus cos theta upon 1 plus cos theta. ನೀವು RHS ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು, LHS ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು. ಸೊ ನಾನು ಇವಾಗ ಫಸ್ಟ್ LHS ತೊಗೊಂಡು ಸಿಂಪ್ಲಿಫೈ ಮಾಡಿ ನಿಮ್ಗೆ ಈಸಿಲಿ ಕಲಿಸ್ತೀನಿ. ಯಾಕಂದರೆ cosec theta ಅಂತಂದ್ರೆ ನೀವು ಸೈನ್ ಒಳಗೆ ಕನ್ವರ್ಟ್ ಮಾಡ್ಬೋದು, ಕಾಟನ್ನು ನೀವು ಕಾಸ್ ಮತ್ತು ಸೈನ್ ಒಳಗೆ ಕನ್ವರ್ಟ್ ಮಾಡ್ಕೋಬೋದು. ಸೊ ನೋಡ್ರಿ ಈಗ ಫಸ್ಟ್ ನಾನು ಮೊದಲಿಗೆ ಇದು ಕ್ವಶನ್ಸ್ ಒಳಗೆ ಏನೇನು ಇಂಪಾರ್ಟೆಂಟ್ ಪಾರ್ಟ್ಸ್ ಇದಾವೆ ನೋಡಿ. ಯಾವಾಗಲೂ ಪ್ರೂವ್ ದಟ್ ಇದ್ದಾಗ ಫಸ್ಟ್ ನೀವು LHS ಪಾರ್ಟ್ ತೊಗೊಳ್ತಾ ಇದ್ರೆ LHS ಈಕ್ವಲ್ ಟು ಅಂತ ಬರೀಬೇಕು. ಅಥವಾ ನೀವು RHS ತೊಗೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ರೆ RHS ಅಂತ ತೊಗೊಂಡು RHS ಈಕ್ವಲ್ ಟು ಅಂತ ತೊಗೊಂಡು ಮಾಡಿ ಬರ್ಕೊಂಡು ಅದು ಪ್ರೂವ್ ದ್ಯಾಟ್ ಒಳಗೆ ಲಾಸ್ಟಿಗೆ LHS ಈಕ್ವಲ್ ಟು RHS ಅಂತ ಫಸ್ಟ್ ಸ್ಟೆಪ್ ನೀವು ಮಾಡಬೇಕು. ಸೊ ನಾವು ಲಿಸನ್ ಈಗ ಫಸ್ಟ್ LHS ಈಕ್ವಲ್ ಟು ಏನದ ನೋಡ್ರಿ. LHS ಈಕ್ವಲ್ ಟು cosec theta ಆ್ಯಸ್ ಇಟ್ ಈಸ್ ಬರೀಬೇಕು. cosec theta ಮೈನಸ್ cot theta ಹೋಲ್ ಸ್ಕ್ವೇರ್ ಅದ ಹೌದಾ. ಸೊ ನಮ್ಗೆ ಇವು ಗೊತ್ತಿಲ್ಲ, ಬೇಸಿಕ್ ಅಂತ ಗೊತ್ತಿರ್ಬೇಕು ನಿಮ್ಗೆ. ಸೈನ್ ಕಾಸ್ ಕೊಸೆಕ್ ಅವೆಲ್ಲ ಗೊತ್ತಿದಾವ ಅಂತ ತಿಳ್ಕೊತೀನಿ ನಾನು. ನಾವು ಲುಕ್ ಎಟ್ ದಿಸ್ ಒನ್. ಈಗ ಇರೋದು cosec theta ಮೈನಸ್ cot theta ಹೋಲ್ ಸ್ಕ್ವೇರ್ ಅದ. ಸೊ cosec theta ಅಂತಂದ್ರೆ ನಿಮ್ಗೆ ಗೊತ್ತಿದೆ 1 sin theta ಈಸ್ ಈಕ್ವಲ್ ಟು cosec theta ಅದ ಹೌದಲ್ಲ. ಅದೇ ರೀತಿ cot theta ಹೆಂಗೆ ಬರೀಬೇಕು ನಾವು ಅಂತಂದ್ರೆ ನೋಡ್ರಿ cos theta ಮತ್ತು ಡಿವೈಡೆಡ್ ಬೈ sin theta. ಏನು ಅನ್ಸಬಾರ್ದು, ಸಿಂಪಲ್ ಅದ ಟ್ರಿಗ್ನೋಮೆಟ್ರಿ ಈಸ್ ಈಕ್ವಲ್ ಟು cot theta ಅದ. ಸ್ವಲ್ಪ ಹೆಸರು ಡಿಫ್ರೆಂಟ್ ಅದ, ನಮ್ಮ ಆಲ್ಜಿಬ್ರಾ ಟೈಪೇ ಇರುತ್ತೆ. ಇದನ್ನು ಈಸಿಯಾಗಿ ಸಾಲ್ವ್ ಮಾಡಿರಿ. ಮತ್ತು ನಿಮ್ಮ PUC ಫಸ್ಟ್ ಇಯರ್ ಸೈನ್ಸ್ ಹೋದ್ರೆ ನಿಮ್ಗೆ ಇದು ಇಂಪಾರ್ಟೆಂಟ್, ಇದು ಮೇನ್ ಅದು ಬೇಸಿಕ್ ಇದು. ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ನಿಮ್ಗೆ ಇಂಟ್ರೊಡಕ್ಷನ್ ಅದ ಆ್ಯಕ್ಚುಲಿ 10th. ಸೊ ನೋಡಿರಿ ಹೆಂಗೆ ಮಾಡ್ಬೇಕಂತಂದ್ರೆ ನಾನು ಈಸಿ ತಿಳಿಸ್ಕೊಡ್ತೀನಿ ನಿಮಗೀಗ. ಸೊ cosec theta ಅಂದರೆ 1 sin theta ಬರೀರಿ ಇಲ್ಲಿ ಇದು ಜಾಗದಾಗ. ಮೈನಸ್ cot theta ಅಂದರೆ ಏನು ಮಾಡಿರಿ ನೀವು cos theta ಅಪಾನ್ sin theta ಹೌದಾ. ಇದು ಹೋಲ್ ಸ್ಕ್ವೇರ್ ಹ್ಯಾಂಗನ್ನು ಹಂಗೆ ಬರೀರಿ ಆ್ಯಸ್ ಇಟ್ ಈಸ್. ಓಕೆ, ಈಗ ನೋಡಿರಿ ಡಿನೋಮಿನೇಟರ್ ಒಳಗೆ sin theta ಅದ, ಎರಡು ಸೇಮ್ ಅದ. ಸೊ ನಾವು ಏನು ಮಾಡ್ಬೋದು LCM ಅಂತ ಪ್ರಾಬ್ಲಮ್ ಬರೋಂಗಿಲ್ಲ, ಎರಡು ಸೇಮ್ ಇದ್ದು ಏನಾಗುತ್ತೆ ಇದು sin theta ಆಗ್ತದೆ ಹೌದಾ. ಸೊ ಇಲ್ಲಿರೋ 1 to 1 ಅಂದರೆ 1 minus cos theta. ಇದು ಸಿಂಪಲ್ ಅದ, ಎಲ್ಲರಿಗೂ ಇದು ಅನ್ನಿಸ್ತು ತಿಳ್ಕೊತೀನಿ. ಇದು ದಿಸ್ ಇಸ್ ವೆರಿ ಸಿಂಪಲ್. ಈಗ ನೋಡಿರಿ ನಾನು ನಿಮ್ಗೆ ಬೇಸಿಕ್ ಹೇಳ್ಕೊಡ್ತೀನಿ. a upon b ಹೋಲ್ ಸ್ಕ್ವೇರ್ ಅಂದ್ರೆ ಇದು ಹಿಂಗೆ ಬರಿಬೋದು, a ಸ್ಕ್ವೇರ್ ಅಪಾನ್ b ಸ್ಕ್ವೇರ್ ಅಂತ ಹಿಂಗೆ ಬರಿಬೋದು ಹೌದಲ್ಲ. ಅದೇ ರೀತಿ ಹೋಲ್ ಸ್ಕ್ವೇರ್ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ, ಏನು ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂತೇಳಿ ಗೊತ್ತಾಗಂಗಿಲ್ಲ. ಸೊ ಇದು ನೋಡಿ ನಾನು ಹೆಂಗೆ ಮಾಡ್ತೀನಿ ಇದನ್ನ 1 minus cos theta ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು sin theta ಅಲ್ಲ, ಇದಕ್ಕೆ sin theta ಹೋಲ್ ಸ್ಕ್ವೇರ್ ನೀವು ಡೈರೆಕ್ಟಾಗಿ sin ಸ್ಕ್ವೇರ್ theta ಅಂತ ಬರಿಬೋದು ಹೌದಾ. ಇದು ಸ್ಟೆಪ್ ತಿಳಿತು ನಿಮ್ಗೆ. ನೋಡಿರಿ ಜಸ್ಟ್ ರಿವೈಸ್ ಮಾಡ್ತೀನಿ. ನಾನು ಏನು ಮಾಡಿದೆ cosec thetaನ 1 sin theta ಬರೆದೆ. ಇಲ್ಲಿ cot theta ಏನು ಬರ್ದಿಲ್ಲ ನಾವು cos theta ಅಪಾನ್ sin theta ಬರೆದೆ. ನೆಕ್ಸ್ಟ್ ಇವೆರಡು LCM ಎರಡು ಟರ್ಮ್ಸ್ ಇದಾವೆ. LCM ತಗೊಂಡಾಗ ಏನು ಬಂತು 1 minus cos theta ಮೇಲೆ ಬರ್ತದೆ, ಕೆಳಗೆ sin theta ಡಿನೋಮಿನೇಟರ್ ಒಳಗೆ. ಸೊ ನಾವು ವಾಟ್ ವಿಲ್ ಗೆಟ್ ಹಿಯರ್ 1 minus cos theta ಹೋಲ್ ಸ್ಕ್ವೇರ್ ಸಪ್ರೇಟ್ ಆಗಿ ಈ ರೀತಿ ಮಾಡಿದೆ. ಅದನ್ನ ಮಾಡಿದ್ರೆ ನಿಮ್ಗೆ 1 minus cos theta ಹೋಲ್ ಸ್ಕ್ವೇರ್ ಅಪಾನ್ sin theta ಸ್ಕ್ವೇರ್ ಬಂದಿದೆ ಹೌದಾ. ನಾವು ನೋಡ್ರಿ ನೆಕ್ಸ್ಟು ಈಗ ನೀವು ಇದನ್ನು a minus ಬ್ರಾಕೆಟ್ಸ್ಗೆ ಹೋಲ್ ಸ್ಕ್ವೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಹೆಂಗೆ ಅದ ಹಂಗೆ ಇಡ್ರಿ. ಇದು ನೋಡ್ರಿ 1 minus cos theta ನೀವು ಅನುಸರವಾಗಿ ಆರ್ತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಆ್ಯಸ್ ಇಟ್ ಈಸ್ 1 minus cos theta ಹೋಲ್ ಸ್ಕ್ವೇರ್ ಅದೇ ರೀತಿ ಇಡ್ರಿ. ಈ sin theta ಹೋಲ್ ಸ್ಕ್ವೇರ್ ಅಂದರೆ ಇದು sin ಸ್ಕ್ವೇರ್ theta ಆಯ್ತು ಹೌದಾ. ನಮ್ಗೆ ಫಾರ್ಮುಲಾ ಅದ, ಯಾವ್ದು ಫಾರ್ಮುಲಾ ಅದ ಇಲ್ಲಿ ಬರೀರಿ ನೀವು. ಫಾರ್ಮುಲಾ ಬರೀದು ಇಂಪಾರ್ಟೆಂಟ್, ಬಿಕಾಸ್ ನಿಮ್ಗೆ ಫಾರ್ಮುಲಾ 1 ಮಾರ್ಕ್ಸ್ ಆಗ್ತದೆ. sin ಸ್ಕ್ವೇರ್ theta ಪ್ಲಸ್ cos ಸ್ಕ್ವೇರ್ theta ಈಸ್ ಈಕ್ವಲ್ ಟು 1 ಅಂತ ನಿಮ್ಗೆ ಗೊತ್ತದೆ, ಸಿಂಪಲ್. ಸೊ ನಮ್ಮ ಕಡೆ ಏನಿದೆ ಇವಾಗ ಇಲ್ಲಿ ಹಿಯರ್ ವಿ ಹ್ಯಾವ್ sin ಸ್ಕ್ವೇರ್ theta. ಸೊ ನೋಡಿರಿ sin ಸ್ಕ್ವೇರ್ theta ನಾನು ಹೆಂಗೆ ಬರಿಬೋದು ನಾವು ಈ ಕಡೆ ತಗೊಂಡ್ರೆ 1 minus cos ಸ್ಕ್ವೇರ್ theta ಅಂತ ಮಾಡ್ತೀವಿ ನಾವು ಹೌದಲ್ಲ. ಸೊ ಈಗ ಏನು ಮಾಡಬೇಕಾದ್ರೆ ನಮ್ಗೆ ಇಲ್ಲಿ sin ಸ್ಕ್ವೇರ್ theta ರಿಪ್ಲೇಸ್ ಮಾಡಿ ಕಾಸ್ ಒಳಗೆ ಬರೀಬೇಕಾದ್ರೆ. ಸೊ ವಾಟ್ ವಿಲ್ ಡೂ ಹಿಯರ್ ನೆಕ್ಸ್ಟ್ ನಾನು ಇಲ್ಲಿ ಬರ್ತೀನಿ ನೋಡ್ರಿ ನಾವು. ಸೊ ದಿಸ್ ಈಸ್ ಈಕ್ವಲ್ ಟು 1 minus cos theta ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. sin ಸ್ಕ್ವೇರ್ theta ಹೆಂಗೆ ಬರೀತೀನಿ ಅಂತ ನಾನು 1 minus cos ಸ್ಕ್ವೇರ್ this is 1 minus cos square theta ಹೌದಾ. ಸಿ 1 minus cos square theta ಅಂದ್ರೆ ಬೇರೆ, 1 minus cos theta ಹೋಲ್ ಸ್ಕ್ವೇರ್ ಅಂದ್ರೆ ಬೇರೆ. ಅಂದರೆ ನೋಡಿ x minus y ಹೋಲ್ ಸ್ಕ್ವೇರ್ ಬೇರೆ ಮತ್ತು x ಸ್ಕ್ವೇರ್ minus y ಸ್ಕ್ವೇರ್ ಬೇರೆ ಹೌದಲ್ಲ. ಸೊ ಹಂಗೆ ಇದೇನದ 1 minus cos theta ಹೋಲ್ ಸ್ಕ್ವೇರ್ ಅದ, ಇದೇನದ 1 minus cos square theta ಅದ. ಸಿ
ಈಗ ನೋಡಿ ಇವೆರಡರ ಡಿಫರೆನ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗ್ತದೆ. ಇದು ನೀವು ಹಿಂಗೆ ಮಾಡಬೇಡಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಮಾಡಬೇಡ್ರಿ. ಇದು ಹೆಂಗೆ ಬರಿಬೋದು ಅಂತ ನೀವು x ಮೈನಸ್ 1 ಇಂಟು ಎಕ್ಸ್ ಮೈನಸ್ ವೈ ಅಂತ ಬರೀತೀವಿ ಮಾಡಿ. ಎರಡು ಸೇಮ್ ಅದು ಹೌದಿಲ್ಲ. ಇದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದ್ರೆ ಹಿಂಗೆ ಬರಿತೀವಿ ನಾವು, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಈ ರೀತಿ ಬರೀತೀವಿ ನಾವು. ಸೊ ಇವಾಗ ಏನಾಗ್ತದೆ, ಸೇಮ್ ಇದೆ, ಹೋಲ್ ಸ್ಕ್ವೇರ್ ಅಂತ ಎರಡು ಸರ್ತಿ ರಿಪೀಟ್ ಆಗೋದು. ಅದಕ್ಕೆ ಏನಂತ 1 ಮೈನಸ್ ಕಾಸ್ ಥೀಟಾ, ಇದು ಇನ್ನೊಂದು ಸರ್ತಿ 1 ಮೈನಸ್ ಕಾಸ್ ಥೀಟಾ ಈಗ ಆಗ್ತದೆ ಹೌದಿಲ್ಲ. ಮತ್ತು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಇದು ಈ ರೀತಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟೈಪ್ ಇಲ್ಲಿ ಮಾಡಿ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಅಂದರೆ ಏನಾಗ್ತದೆ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಆಗ್ತದೆ ಹೌದಿಲ್ಲ. ಆ್ಯಂಡ್ ಲಿಸನ್, ಇದು ಪ್ಲಸ್ ಮೈನಸ್ ಕ್ಯಾನ್ಸಲ್ ಹೆಂಗಾಗ್ತದೆ, ಇದು ಮತ್ತು ಇದು ಕ್ಯಾನ್ಸಲ್ ಆಗ್ತದೆ, ಪ್ಲಸ್ ಮೈನಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಉಳಿತೀನಿ ಈಗ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಸೊ ನಿಮ್ಗೆ ಇದು ಬೇಕಾಗೋದು ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹೌದಿಲ್ಲ. ಸೊ ದೇರ್ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರ್ಬೋದು. ಸಿಂಪಲ್. ಇದು ನಿಮ್ಗೆ 3 ಮಾರ್ಕ್ಸಿಗೂ ಕೇಳ್ಬೋದು, 2 ಮಾರ್ಕ್ಸಿಗೂ ಕೇಳ್ಬೋದು. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ. ಓಕೆ, ಸೆಕೆಂಡ್ ಕ್ವಶನ್ ಹೆಂಗದ ಅಂದ್ರೆ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು 2 ಸೆಕ್ ಎ. ನೋಡಿ ಟೋಟಲ್ 10 ಕ್ವಶನ್ಸ್ ಇದಾವೆ, ನೀವು ಪ್ರೂವ್ ದ್ಯಾಟ್. ಆಮೇಲೆ ಒಂದು ಎಕ್ಸಾಂಪಲ್ಸ್ ಒಂದು 2-3 ಇದಾವೆ. ಸೊ ಅವಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 3 to 4 ಮಾರ್ಕ್ಸ್ ಕ್ವಶನ್ಸ್ ಈಸಿಲಿ ನೀವು ಕಾನ್ಫಿಡೆನ್ಸ್ಲಿ ಬಿಡಿಸ್ಬೋದು. ಸೊ ಲಕ್ಷ ಕೊಟ್ಟು ಕೇಳ್ರಿ. ಮತ್ತು ಇದ್ರಲ್ಲಿ ನಾನು ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತೀನಿ. ಈಗ ಇದೇ ಕ್ವಶನ್ಸ್ ನೋಡಿ, ಇದು ಇಂಪಾರ್ಟೆಂಟ್ ಅದ, 2-3 ಸರ್ತಿ ಕೇಳಿದ್ರೆ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಗೆ. ಸೊ ನೀವು ಇದನ್ನೇನು ಮಾಡಿರಿ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಪ್ರಾಬ್ಲಮ್. ಇದು ಭಾಳ ಸಿಂಪಲ್ ಅದ. ಓಕೆ ನೋಡಿರಿ, ಈಗ ಹೆಂಗೆ ನೋಡಿದ ಕೂಡಲೇ ಗೊತ್ತಾಗ್ತದೆ ನಮ್ಗೆ ಇದು ಈ ಕಡೆ ಹೋಯ್ತು ಅಂದ್ರೆ ನಮ್ಗೆ ಸ್ಕ್ವೇರ್ ಬರುತ್ತೆ. ಸ್ಕ್ವೇರ್ ಇದ್ರೆ ನಾವು ಕನ್ವರ್ಟ್ ಮಾಡೋದು ಈಸಿ ಆಗ್ತದೆ. ಸೊ ಅದಕ್ಕೆ ಏನು ಮಾಡ್ಬೇಕು, ನಾವು ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಾರ್ದು. ಇದು ಈಗ ನಾವೇನಂತೀವಿ ಎಲ್ ಸಿ ಎಮ್ ಕಾನ್ಸೆಪ್ಟನ್ನು ಯೂಸ್ ಮಾಡೋದು. ಎಲ್ ಸಿ ಎಮ್ ಅಂದರೆ ಅಂಜಬೇಡ, ಎಲ್ ಸಿ ಎಮ್ ಅಂದರೆ ಏನು ಸಿಂಪಲ್ ಅದ ನೋಡ್ರಿ. ಈಗ ಇದೇನಂದ್ರೆ 1 ಪ್ಲಸ್ ಸೈನ್ ಎ ಅದ, ಇದು ಕಾಸ್ ಎ ಅದ. ಇದನ್ನು ಈ ಕಡೆ ತೊಗೊಳ್ಳೋದು, ಇದು ಈ ಕಡೆ ತೊಗೊಳ್ಳೋದು. ನೋಡಿ ನಾನು ಬಿಡಿಸ್ಕೊಳ್ತೀನಿ. ಈಗ ಫಸ್ಟ್ ಎಲ್ ಎಚ್ ಎಸ್ ಅಂತ ಕರ್ಕೊಳ್ಬೇಕು ಕಂಪಲ್ಸರಿ. ಇದು ಎಲ್ ಎಚ್ ಎಸ್ ತೊಗೊಂಡು ನಾವು ಪ್ರೂವ್ ಮಾಡಲಿಕ್ಕೆ ಇವಾಗ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಹೌದಾ, ಪ್ಲಸ್ ಆ್ಯಸ್ ಇಟ್ ಇಸ್ ಬರೀಬೇಕು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೌದಾ. ಸಿಂಪಲ್ ವೇ ಒಳಗೆ ತೋರಿಸ್ತೀನಿ ನೋಡಿ ನಾನು ಇವಾಗ ಏನು ಮಾಡಬೇಕು, ನಾವು ಇದನ್ನ ಇದ್ರ ಜೊತೆ ನಿಮಗೆ ಕನ್ಫ್ಯೂಸ್ ಆಗ್ತದಂದ್ರೆ ಇಲ್ಲಿ ಬರ್ಕೋರಿ, ಕೆಳಗೆ ಇದ್ರ ಜೊತೆ ಇಂಟು ಕಾಸ್ ಎ ಅಂತ ಬರ್ಕೋರಿ, ಇಲ್ಲಿ ಇಂಟು 1 ಪ್ಲಸ್ ಸೈನ್ ಹಿಂಗೆ ಬರ್ಕೊಳ್ಳಿ ಹೌದಾ. ಇದ್ರ ಜೊತೆ ಇದು ಮಲ್ಟಿಪ್ಲೈ ಆಗ್ತದೆ, ಇದ್ರ ಜೊತೆ ಇದು ಮಲ್ಟಿಪ್ಲೈ ಆಗ್ತದೆ. ಕಾಸ್ ಎ ಇಂಟು ಕಾಸ್ ಎ. ಓಕೆ, ಕಾಸ್ ಎ ನಾ ಸ್ಟೆಪ್ ವೈಸ್ ಬಿಡಿಸ್ತೇನೆ ನೋಡ್ರಿ. ಈಗ ಕಾಸ್ ಎ ಇಂಟು ಕಾಸ್ ಎ ಡೈರೆಕ್ಟ್ ಬಿಡ್ಸಂಗಿಲ್ಲ ನಿಮಗೆ. ಪ್ಲಸ್ ಓಕೆ, ಇದು ಮುಗಿತದೆ ಸೈಡ್ದು, ಪ್ಲಸ್ ಇದು ಪ್ಲಸ್. ಓಕೆ, ಇದು 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅದನ್ನು ನಾವು ಸ್ಲೋಲಿ ಬರೀತೀನಿ. ಇದಕ್ಕೆ ಬೇಕು ಸಪ್ರೇಟಾಗಿ 1 ಪ್ಲಸ್ ಸೈನ್ ಎ ಇಂಟು, ಹರಿ ಮಾಡಬೇಡ್ರಿ, ಸ್ಟೆಪ್ ವೈಸ್ ಬಿಡಿಸಿದ್ರೆ ಸ್ಟೆಪ್ ವೈಸ್ ನಿಮ್ಗೆ ಮಾರ್ಕ್ಸ್ ಇರ್ತಾವೆ ಸ್ಟೆಪ್ ವೈಸ್ಗೆ ಹೌದಾ. ಸೊ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ, ಇದು ಸಿಂಪಲ್ ಇದೆ ಆ್ಯಸ್ ಇಟ್ ಈಸ್. ಇವೆರಡರ ಜೊತೆ ಮಲ್ಟಿಪ್ಲಿಕೇಶನ್ ಆಗ್ತವೆ, ಈ ರೀತಿ ಬರೀರಿ. ಇದು ಫಸ್ಟ್ ಸಿಂಪಲ್ ವೇ ಒಳಗೆ ಬರೀದು. ಈಗ ನಿಮ್ಗೆ ಗೊತ್ತಾಗ್ಬೇಕು ಕಾಸ್ ಎ ಇಂಟು ಕಾಸ್ ಎ ಅಂದರೆ ನೀವೇ ಬರೀಬಹುದು. ಇದು ಕಾಸ್ ಸ್ಕ್ವೇರ್ ಎ ಅದು ಹೌದಾ, ಪ್ಲಸ್ ಇದು ಬ್ರಾಕೆಟ್ ಓಪನ್ ಮಾಡಬೇಡಿ. ಇದು ಹೆಂಗೆ ಬರೀರಿ ನೀವು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಹೌದಾ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ನೋಡಿ ಸ್ಟೂಡೆಂಟ್ಸ್, ನೀವು ಈ ರೀತಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ಕ್ಯಾನ್ಸಲ್ ಆಗ್ತಾ ಅವಸರ ಹಾಗೇನು ಮಾಡಬೇಡ್ರಿ. ಈಗ ನೋಡ್ರಿ, ನೀವು ಇದನ್ನ ನೋಡಿದಾಗ ಇದನ್ನು ಕ್ಯಾನ್ಸಲ್ ಮಾಡೋದು ಈ ರೀತಿ ಮಾಡಬೇಡ್ರಿ. ಈ ರೀತಿ ಆಗುತ್ತೆ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಇತ್ತಂದ್ರೆ ಹಿಂಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಹೌದಾ. ಅದೇ ರೀತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಇತ್ತಂದ್ರೂ ನೀವು ಹಿಂಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಬರೋಂಗಿಲ್ಲ. ಯಾವಾಗ ಬರ್ತದೆ ಅಂತಂದ್ರೆ ಎ ಬಿ ಡಿವೈಡೆಡ್ ಬೈ ಎ ಇರ್ತದೆ, ಅವಾಗ ನೀವು ಇದನ್ನ ಕ್ಯಾನ್ಸಲ್ ಮಾಡ್ಬೋದು. ಇವು ಸಮ್ ಬೇಸಿಕ್ ಥಿಂಗ್ಸ್ ಇದಾವೆ. ಸೊ ನಿಮ್ಗೆ ಇವೆಲ್ಲ ಪ್ರಾಬ್ಲಮ್ಸ್ ಯಾವುದೇ ಟ್ರಿಗ್ನೋಮೆಟ್ರಿ ಮಾಡಿರಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಿರಿ, ನೋಡೋದು ಸಾಲ್ವ್ ಮಾಡಬೇಕಾಗ್ತದೆ ಇವೆಲ್ಲ ಕಾನ್ಸೆಪ್ಟ್ಸನ್ನು. ನಂದು ಒಂದು ವಿಡಿಯೋಗಳಿದಾವೆ ಕನ್ಫ್ಯೂಷನ್ಸ್ ಕ್ಲಿಯರೆನ್ಸ್ ಅಂತೇಳಿ, ಆ ವಿಡಿಯೋ ಫಾಲೋ ಮಾಡಿರಿ. ನಿಮ್ಗೆ ಇವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಒಳಗೆ. ಓಕೆ, ನಾವು ಇದು ನೋಡ್ರಿ. ಈಗ ಏನು ಮಾಡಬೇಕು, ಇದು ಏನೋ ಸಿಂಪ್ಲಿಫಿಕೇಶನ್ ಮಾಡಲಿಕ್ಕೆ ಬರೋಂಗಿಲ್ಲ, ಏನೋ ಕ್ಯಾನ್ಸಲೇಷನ್ ಆ್ಯಡಿಷನ್ ಏನೂ ಆಗೋದಿಲ್ಲ. ಈಗ ಇದನ್ನು ಹಾಗೆ ಇಡೋಣ, ಇದನ್ನು ಓಪನ್ ಮಾಡೋಣ ಬ್ರಾಕೆಟ್ ಸ್ಕ್ವೇರ್. ಯಾಕೆ ಬೈ ಯೂಸಿಂಗ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈಗ ನೋಡಿರಿ, ಫಸ್ಟ್ ಕಾಸ್ ಸ್ಕ್ವೇರ್ ಎ ಹಾಗೆ ಬರೀತೀನಿ ನಾನು. ಈಗ ಇದು ಯಾವ ಟೈಪ್ ಅದ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನಿಮ್ಗೆ ಗೊತ್ತಿರೋ ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನದ, ಸಿಂಪಲ್ ರೆಗ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಏನದ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಹೌದಾ.
ಅದೇ ಯೂಸ್ ಮಾಡಿಕೊಂಡು ಅದನ್ನು ಇಲ್ಲಿ ಹಚ್ಚು ನಾವು. ಈಗ ಏನಾಗ್ತದೆ ಇಲ್ಲಿ ಪ್ಲಸ್ ಇದು ಫಸ್ಟ್ ಎ ಸ್ಕ್ವೇರ್ ಬ್ರಾಕೆಟ್ ಹಾಕ್ರಿ. ಇಲ್ಲಿ ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, ಬಿ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಇಂಟು ಬಿ. ಹೌದಾ, ಇದು ಸಿಂಪಲ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಯ್ತು. ಹೌದು, ಇಲ್ಲಿ ನೀವೇನು ಮಾಡಿ ಹಾಗೆ ಹೇಳಿ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ಇಷ್ಟರ ಅರ್ಥ ಆಯ್ತಾ ನಿಮ್ಗೆ? ನೆಕ್ಸ್ಟ್ ನೋಡಿ, ಈಗ ನಾನು ಏನು ಮಾಡ್ತೀನಿ, ಇದದ್ದು ಓಪನ್ ಮಾಡ್ತೀನಿ ಬ್ರಾಕೆಟ್. ಇಲ್ಲೇನು ಮಲ್ಟಿಪ್ಲಿಕೇಶನ್ ಸೈನ್ ಇಲ್ಲ, ಪ್ಲಸ್ ಸೈನ್ ಅದ ಸಿಂಪಲ್ ಓಪನ್ ಆಗ್ತದೆ ಇಲ್ಲಿ. ಸೊ ಇಲ್ಲೇನಾಗ್ತದೆ, ದಿಸ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಸೈನ್ ಸ್ಕ್ವೇರ್ ಎ. ಹೌದಾ, ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು 1 ಅಂದ್ರೆ 2 ಸೈನ್ ಎ. ಓಕೆ, ಡಿವೈಡೆಡ್ ಬೈ ಆಸ್ ಇಟ್ ಇಸ್ ಅಲ್ಲಿ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ಓಕೆ, ಇದರೊಳಗೆ ಏನು ಮಾಡಿದ್ವಿ ನಾವು, ಜಸ್ಟ್ ನಾವು ಬ್ರಾಕೆಟ್ ಓಪನ್ ಮಾಡಿ ಈ ರೀತಿ ಬರೆದ್ವಿ ನಾವು. ಓಕೆ, ನಿಮ್ಗೆ ಇದನ್ನು ಸಿಸ್ಟಮೆಟಿಕ್ ಬರೀತೀನಿ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿರೋದು 1 ಫಾರ್ಮುಲಾ. ಓಕೆ, ಕಾಸ್ ಸ್ಕ್ವೇರ್ ಎ, ಅದರ್ವೈಸ್ ಇನ್ನೂ ಒಂದು ಸ್ಟೆಪ್ ಇರುತ್ತೆ ನೋಡಿರಿ. ಕಾಸ್ ಸ್ಕ್ವೇರ್ ಎ ಒಂದು ಕಡೆ ಬರ್ಕೊಂಡು ಪ್ಲಸ್ ಸೈನ್ ಸ್ಕ್ವೇರ್ ಎ. ಹೌದಾ, ಪ್ಲಸ್ 1 ಆಸ್ ಇಟ್ ಈಸ್ ಪ್ಲಸ್ 2 ಸೈನ್ ಎನು ಹಂಗೆ ಬರೀತೀನಿ ಡಿವೈಡೆಡ್ ಬೈ ಇಲ್ಲಿ ನೋಡಿರಿ ಕಾಸ್ ಎ. ಡಿನಾಮಿನೇಟರ್ ಹಂಗೆ ಇಟ್ಕೋತೀನಿ, ನಾನು ಏನು ಸಿಂಪ್ಲಿಫೈ ಮಾಡಿಲ್ಲ. 1 ಪ್ಲಸ್ ಸೈನ್ ಎ. ಓಕೆ, ಇದಾಯ್ತಾ? ಈಗ ನೋಡಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ನಮ್ಮದು ಫಾರ್ಮುಲಾ ಅದ. ಇಲ್ಲಿ ಬೇಕಾದ್ರೆ ಎಕ್ಸಾಮ್ ಒಳಗೆ ಬರೆದ್ರೆ ಬೆಟರ್. ಫಾರ್ಮುಲಾ ವಾಟ್ ಈಸ್ ದ ಫಾರ್ಮುಲಾ? ಸೈನ್ ಸ್ಕ್ವೇರ್ ಎ ಅಥವಾ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1 ಅಂತ ಬರೀರಿ. ಓಕೆ, ಸೊ ಅದನ್ನು ಯೂಸ್ ಮಾಡಿಕೊಂಡಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಇದ್ರ ಜಾಗದಾಗ ಇದು 1, ಇದು ಆಲ್ರೆಡಿ 1 ಅದ ಪ್ಲಸ್ 2 ಸೈನ್ ಎ. ಓಕೆ, ಇದು ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ಹೌದಾ, ನಾವು ಡಿನಾಮಿನೇಟರ್ ಏನು ಸಿಂಪ್ಲಿಫೈ ಮಾಡಿಲ್ಲ, ಓನ್ಲಿ ನ್ಯೂಮರೇಟರ್ ಸಿಂಪ್ಲಿಫೈ ಮಾಡ್ಕೊಂಡು ಬಂದೀವಿ ನಾವು. ಓಕೆ, ನೋಡಿ 1 ಪ್ಲಸ್ 1 2 ಸಿಂಪಲ್ ಪ್ಲಸ್ 2 ಸೈನ್ ಎ. ಇದನ್ನು ಎಲ್ಲ ಆ್ಯಡ್ ಆಗಂಗಿಲ್ಲ, ಇವೆರಡು ನಂಬರ್ಸ್ ಆ್ಯಡ್ ಅದು 2 ಸೈನ್ ಎ. ಓಕೆ, ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ನಿಮ್ಗೆ ಅರ್ಥ ಆಯ್ತು ರಿಸಲ್ಟ್ ಬಂತು ನೋಡಿ. ಈಗ ಏನಾಯ್ತು, ಇವೆರಡರೊಳಗೆ ನೋಡಿ ಕೂಡ 2 ಕಾಮನ್ ಇದೆ. ಹೌದಲ್ಲ, 2 ಕಾಮನ್ ತೆಗೆದ್ರೆ ಏನು ಉಳಿತದೆ ಇಲ್ಲಿ 1 ಪ್ಲಸ್ ಸೈನ್ ಎ. ಓಕೆ, ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ಫಿನಿಶ್. ಹೌದಾ, ಈಗ ಆಯಿತು. ಇದು ಫುಲ್ ಟರ್ಮ್, ಇದು ಮತ್ತು ಇದು ಫುಲ್ ಕ್ಯಾನ್ಸಲ್ ಆಗುತ್ತೆ. ಇದು ಸೈನ್ ಸೈನ್ ಕ್ಯಾನ್ಸಲ್ ಮಾಡಬಾರ್ದು, ಫುಲ್ ಟರ್ಮ್. ಸೊ ಯು ರಿಮೇನ್ ವಿತ್ ಏನಾಗ್ತದೆ 2 upon cos a. ದಟ್ ಈಸ್ 2 upon cos ಅಂದರೆ 1 upon cos a is equal to sec a. ಹೌದಲ್ಲ, ಸೊ 2 upon cos a ಅಂತಂದ್ರೆ 2 sec a. ಅದು ನಿಮ್ಮದು RHS. ದಟ್ ಈಸ್ ಈಕ್ವಲ್ ಟು RHS. ಹೌದಲ್ಲ, ಸೊ ಸಿಂಪಲ್ ಇಟ್ ಈಸ್. ನೋಡಿದ ಕೂಡ ದೊಡ್ಡದು ಅನಿಸುತ್ತೆ, ಬಟ್ ಒಂದು ಎರಡೇ ಸ್ಟೆಪ್ಸ್ ಇದಾವ. ಜಸ್ಟ್ ನೋಡಿರಿ, ಫಸ್ಟಿಗೆ ನಾನು LCM ತಗೊಂಡೆ, ಆ್ಯಸ್ ಇಟ್ ಈಸ್ ಸಿಂಪಲ್ ಬರದೆ. ಆಮೇಲೆ ಇಲ್ಲಿ ಅದನ್ನೇ ಇನ್ನೊಮ್ಮೆ ರಿಪೀಟ್ ಮಾಡಿದ್ರೆ ನಾನು ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಒಂದೇ ಒಂದು ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿ ನಾವು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಡಿನಾಮಿನೇಟರ್ ಹಾಗೆ ಇಟ್ಕೊಂಡು ಹೋಗಿ ನಾವು ಲಾಸ್ಟ್ ತನಕ. ಓಕೆ, ನೆಕ್ಸ್ಟ್ ಈಗೇನಾಯಿತು, ಇದನ್ನು ಎಲ್ಲನೂ ಒಂದು ಕಡೆ ಬರ್ಕೊಡಿ ನಾವು ಕಾಸ್ ಸ್ಕ್ವೇರ್ ಏನೋ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋ ಟೈಪ್. ಇಲ್ಲಿ ಬರ್ಕೊಂಡಾಗ ನಮ್ಗೆ ಏನು ಬಂತಿದ್ದು, ಒಂದು ಸೆಕೆಂಡ್ ಫಾರ್ಮೆಟ್ ಬಂತಿದ್ದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಅದು ಬರ್ದು ಇಲ್ಲಿ 1 ಬಂತು. ಇದು ಆಲ್ರೆಡಿ ಒಂದು ಕ್ವಶನ್, ಅದು ಇದು ಸಮ್ ಒಳಗಿಂದು. ಇದು ಆ್ಯಸ್ ಇಟ್ ಈಸ್, ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್. ಮತ್ತು ಇದು ಸಿಂಪಲ್ ಮ್ಯಾಥಮೆಟಿಕ್ಸ್ 2 ಪ್ಲಸ್ 2 ಸೈನ್ ಎ ಇದು ಇರುತ್ತೆ. ಹೌದಾ, ಆಮೇಲೆ 2 ಕಾಮನ್ ತೆಗೆದೀವಿ. 2 ಕಾಮನ್ ತೆಗೆದ್ರೆ ಇಲ್ಲಿ 2 ಹೊರ ಬಂದರೆ 1 ಪ್ಲಸ್ ಇದು ಸೈನ್ ಎ ಉಳಿತು. ಇದು ಕಾಸ್ ಎ, ಇದು ಫುಲ್ ಟರ್ಮ್ ಹೋದ ಕೂಡಲೇ ನಿಮಗೆ 2 upon ಕಾಸ್ ಎ ಉಳಿತು. ಇದು 2 sec ಎ. ಹೌದಾ, ಇದು ದಟ್ ಈಸ್ ಯುವರ್ RHS. ಅರ್ಥ ಆಗ್ತದೆ ಅಂತ ತಿಳ್ಕೊಂಡು ನಾನು ಈ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿನಿ. ಸೊ ನೆಕ್ಸ್ಟ್ ಮುಂದೆ ನಾನು ಮಾಡ್ತೀನಿ, ಎಲ್ಲ ಪ್ರಾಬ್ಲಮ್ಸ್ನ ಸ್ಲೋಲಿ ಮಾಡ್ತೀನಿ. 10 ಕ್ವಶನ್ಸ್ ಇದಾವೆ, ಪರ್ಫೆಕ್ಟ್ ಮಾಡಿರಿ. 3 to 4 marks ಕ್ವಶನ್ಸ್ ಗ್ಯಾರಂಟಿ ಇರ್ತದೆ. ಸೊ ಡೂ ವೆಲ್, ಅಂಜಬೇಡ್ರಿ. Here, third question ಏನಂದ್ರೆ tan theta upon 1 minus cot theta plus cot theta upon 1 minus tan theta is equal to 1 plus sec theta into cosec theta. ಹೌದಾ, ಇದು 4 marks ಕೇಳೋ ಚಾನ್ಸಸ್ ಅದ. ಅಗೇನ್ ಇದು ನಾನು ಇಂಪಾರ್ಟೆಂಟ್ ಪಾಯಿಂಟ್ ಕ್ವಶನ್ಸ್ ಅಂತ ಕೇಳ್ತೀನಿ, ಮೆನ್ಷನ್ ಮಾಡ್ತೀನಿ. ನೋಡ್ರಿ, ಈಗ ಫಸ್ಟ್ ಟ್ಯಾನ್ ಕೋಟ್ ಇದಲ್ಲ, ಇದನ್ನು ಈಸಿ ಅಂದ್ರೆ ಬೆಟರ್ ಟು ಕನ್ವರ್ಟ್ ಇಟ್ ಇಂಟು ಸೈನ್ ಆ್ಯಂಡ್ ಕಾಸ್. ಹೌದಾ, ನಿಮಗೆ ಗೊತ್ತದ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸಿಂಪಲ್
sin theta upon cos theta. Theta ಅಂದ್ರೆ ಒಂದು ಜಸ್ಟ್ ನೋಟೇಷನ್ ಅದು. ಓಕೆ, ಥೀಟಾ ಅಂದರೆ ಅಂಜಬೇಡ್ರಿ, ಥೀಟಾ ಅಂದರೆ ಏನು ಟ್ರಿಗ್ನೋಮೆಟ್ರಿ ಅಂದ್ಕೂಳೆ ಅಂಜಬೇಡ್ರಿ. ಇಟ್ ಈಸ್ ವೆರಿ ಸಿಂಪಲ್ ಲೆಸನ್. ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ರಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಯಾಕಂದ್ರೆ ನೀವು PUC ಸೈನ್ಸ್ ಹೋಗ್ಬೇಕಾಯ್ತಂದ್ರೆ ಇದು ನೀವು ಎಸ್ಕೇಪ್ ಆಗಲಿಕ್ಕೆ ಆಗಂಗಿಲ್ಲ. ಇದು ಈಗ 10th ಲೆವೆಲಿಂದ ಸರಿಯಾಗಿ ಕಲ್ಕೊತ ಹೋಗ್ರಿ, ನಿಮಗೆ 11th ಈಸಿ ಆಗ್ತದೆ. ಮೊದಲೇ ಇವಾಗ ಕರೋನಾ ಸಲ ಆನ್ಲೈನ್ ಕ್ಲಾಸಸ್ ಇದಾವ, ಸೊ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ನಿಮ್ಮ ಫಿಸಿಕ್ಸ್ನು ಈ ಟ್ರಿಗ್ನೋಮೆಟ್ರಿ ಮೇಲೆ ಡಿಪೆಂಡ್ ಅದ, ಮತ್ತು ನಿಮ್ಮದು ಮ್ಯಾಥಮೆಟಿಕ್ಸ್ ಅಂತ ಫುಲ್ ಟ್ರಿಗ್ನೋಮೆಟ್ರಿನೇ ಬರ್ತದೆ 90%. ಸೊ ಬೆಟರ್ ಬೇಸಿಕನ್ನು ಜಂಪ್ ಮಾಡಲಾದ್ರೆ ಎಕ್ಸಾಮ್ ಪಾಯಿಂಟ್ ಅಂತ ನೋಡಿರಿ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಇದು ಕಲೀಲೇಬೇಕಾಗತ್ತೆ. ಓಕೆ, ನಾನು ಈಸಿ ಮಾಡ್ತಾ ಇದ್ದೀನಿ, ನನಗೆ ಭಾಳಷ್ಟು ವಿಡಿಯೋಗಳನ್ನ ಬಿಟ್ಟಿನಿ ಟ್ರಿಗ್ನೋಮೆಟ್ರಿ ಮೇಲೆ. ಜಸ್ಟ್ ನೋಡ್ಕೊತ ಹೋಗ್ರಿ ನೀವೆಲ್ಲ ವಿಡಿಯೋಸು ಇನ್ನು ಸಿಂಪಲ್ ವೇ ಕನ್ನಡವಾಗಿ ಎಕ್ಸ್ಪ್ಲೈನ್ ಮಾಡಿ ನಾನು, ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು. ಓಕೆ, ನೋಡಿರಿ ಈಗ ಟ್ಯಾನ್ ಥೀಟಾ ಅದಲ್ಲ, ಈಗ ಇದನ್ನೇನು ಮಾಡೋಣ, ಫಸ್ಟ್ ಕನ್ವರ್ಟ್ ಮಾಡ್ಕೊಂಡು ಸೈನ್ ಮತ್ತು ಕಾಸ್ ಹೌದಾ. ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಸಿಂಪಲ್. ಓಕೆ, ಡಿವೈಡೆಡ್ ಬೈ ಹಂಗೆ ಮಾಡೋದು 1 ಮೈನಸ್ ಕಾಟ್ ಥೀಟಾ ರಿವರ್ಸ್ ಅಂದ್ರೆ ಏನು ಬರ್ತದೆ, ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ. ವೆರಿ ಸಿಂಪಲ್ ಹೌದಾ. ಹಾಂ, ಪ್ಲಸ್ ಪ್ಲಸ್ ಎಲ್ಲಿ ಬರೀಬೇಕು, ಇಲ್ಲಿ ಬರೀಬಾರ್ದು, ಇವೆರಡು ನೋಡೋದ ಇದು ಪ್ಲಸ್ ಇಲ್ಲಿ ಮಾಡಿ. ಓಕೆ, ಮತ್ತು ಕಾಟ್ ಥೀಟಾ ಏನಪ್ಪ, ಇದು ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಅಂತ ಹೌದಿಲ್ಲ, ಡಿವೈಡೆಡ್ ಬೈ. ಓಕೆ, 1 ಮೈನಸ್ ಟ್ಯಾನ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ. ನಾ ಏನು ಮಾಡೀನಿ ಇವಾಗ, ಇಲ್ಲಿ ಟ್ಯಾನ್ ಇದ್ದಲ್ಲಿ ಸೈನ್ ಅಪಾನ್ ಕಾಸ್ ಹಾಕ್ತೀನಿ, ಕಾಟ್ ಇದ್ದಲ್ಲಿ ಕಾಸ್ ಅಪಾನ್ ಸೈನ್, ಎರಡು ರಿವರ್ಸ್ ನಿಮ್ಗೆ ಗೊತ್ತದ ಇದು. ಅದು ಇದು ಒಂದು ಫಸ್ಟ್ ಸ್ಟೆಪ್. ಮತ್ತು ವಾಪಸ್ ಟ್ಯಾನ್ ಥೀಟಾ ಬರಿಬೇಡ್ರಿ, ಇದು ಹಾಗೆ ಇರಲಿ ಹೌದಾ. ಈಗ ಇಲ್ಲಿ ಇದನ್ನು ಹಾಗೆ ಇರಬೇಕು, ಇದನ್ನು ಹಾಗೆ ಇರಬೇಕು. ನಮ್ಮ ಸಿಂಪ್ಲಿಫಿಕೇಶನ್ ಎಲ್ಲಿ ಅದ, ಇಲ್ಲೇ ಡಿನಾಮಿನೇಟರ್ ಒಳಗೆ. ಓಕೆ, ನೀವು ಸಾರಿ ನಾವು ಬರೀಲ್ಲ, LHS ಅಂತ ಬರ್ಕೊಡ್ತೀನಿ ನಾವು. ಓಕೆ, ನೋಡ್ರಿ ಇವಾಗ ನಾನೇನು ಮಾಡ್ತೀನಿ, ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಹಾಗೆ ಇಡ್ರಿ, ಡಿವೈಡೆಡ್ ಬೈ ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ತಿಳ್ಕೊಳ್ಳಿ ಹೌದಾ. 1 ಮತ್ತು ಸೈನ್ ಥೀಟದ LCM ಏನಾಗುತ್ತೆ, ಸೈನ್ ಥೀಟಾ ಆಗ್ತದೆ. ಇಲ್ಲಿ ಬೇಕಾದ್ರೆ ನಿಮ್ಮ ಟೆಂಪ್ರೇಚರ್ ಹಿಂಗಿರುತ್ತೆ ಸೈನ್ ಥೀಟಾ ಅಂತ ನೋಡ್ಕೊಳ್ರಿ. ಇಲ್ಲಿನೂ 1/1 ಅಂತ ತಿಳ್ಕೊಳ್ರಿ. ಇದ್ರದ್ದು ಏನಾಗುತ್ತೆ, ಇಲ್ಲಿ ಕಾಸ್ ಥೀಟಾ ಅಂತ ಬರ್ತದೆ ಹೌದೇನು. ಸೊ ಇವಾಗ 1 ಇಂಟು ಸೈನ್ ಥೀಟಾ ಅಂದ್ರೆ ಸೈನ್ ಥೀಟಾ, ಓಕೆ, ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಹೋಪ್ ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಪ್ಲಸ್ ಇಲ್ಲೇನಾಗುತ್ತೆ ಅದೇ ರೀತಿ ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಆಸ್ ಇಟ್ ಈಸ್ ಬರಿತಾ ಇದೆ ನಾನು, ಡಿವೈಡೆಡ್ ಬೈ ಇದು 1 ಇಂಟು ಕಾಸ್ ಥೀಟಾ ಏನದ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆ, ಡಿವೈಡೆಡ್ ಬೈ ಇಲ್ಲೇನು ಬರ್ತದೆ, ಕಾಸ್ ಥೀಟಾ ಬರ್ತದೆ ಹೌದಾ. ಯಾವುದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲಿಲ್ಲ ಶಾರ್ಟ್ ಆಗಿ. ಓಕೆ, ನೋಡಿರಿ ಸಿಂಪಲ್ ವೇ ಒಳಗೆ. ಮತ್ತು ಈಗ ನಾನು ಏನು ಮಾಡ್ತೀನಿ, ಆ್ಯಸ್ ಇಟ್ ಈಸ್ ಬರಿತೀನಿ. ಈಗ ನೋಡಿ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈಗ ಅದನ್ನೇ ನಾನು ಈಗ ನೋಡಿರಿ 2/3 ಹೋಲ್ ಡಿವೈಡ್ ಬೈ 4/5 ಅಂತ ತಿಳ್ಕೊಳ್ಳಿ. ಓಕೆ, ಇದಕ್ಕೆ ಹೆಂಗೆ ಬರೀತೀವಿ ನಾವು, 2/3 ಡಿವೈಡೆಡ್ ಬೈ 4/5 ಹಿಂಗೆ ಬರ್ತದೆ ಹೌದಾ. ನೆಕ್ಸ್ಟ್ 2/3 ಡಿವಿಷನ್ ಇದ್ದು ಮಲ್ಟಿಪ್ಲಿಕೇಶನ್, 4/5 ಇದು 5/4 ಮಾಡಿ ಎರಡು ಕ್ಯಾನ್ಸಲ್ ಆಗ್ತದೆ, ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ಕೊತ ಹೋಗ್ಬೇಕು. ಇದು ನೀವು 5th 6th 7th ಕಲ್ತ್ಕೊಳ್ತಾ ಬಂದಿರಿ. ಸೊ ಅವೇ ಕಾನ್ಸೆಪ್ಟ್ಗಳಲ್ಲಿ ನಿಮಗೆ ಕ್ಲಿಯರ್ ಆಗಿ ಸಾರಿ ಆ್ಯಡಪ್ ಆಗ್ತವೆ. ಮೀನ್ಸ್ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಸಿಂಪ್ಲಿಫೈ ಮಾಡಬೇಕಾಗ್ತದೆ ಇಲ್ಲಿ ಹೌದಿಲ್ಲ. ಸೊ ನೋಡಿ ಇವಾಗ ನೆಕ್ಸ್ಟ್ ಸ್ಟೆಪ್ ನಾ ಏನು ಮಾಡ್ತೀನಿ, ಇದೇ ಮೆಥಡನ್ನು ಫಾಲೋ ಮಾಡ್ತೀನಿ. ಈಗ ಹೆಂಗೆ ಮಾಡಿದೆ ಫಸ್ಟಿಗೆ ಅಂತಂದ್ರೆ ಹೋಲ್ ಡಿವೈಡ್ ಬೈ ಅದಲ್ಲ, ಇದು ಫಸ್ಟಿಗೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಹೌದಾ, ಆ್ಯಸ್ ಇಟ್ ಈಸ್. ಇದು ಡಿವೈಡೆಡ್ ಬೈ ಅದ ಹೌದಾ, ಇದು ಹೋಲ್ ಡಿವೈಡ್ ಬೈ ಅಂತೀವಿ ನಾವು. ಈಗ ಏನು ಮಾಡ್ತೀವಿ ನಾವು ಹಾಗೆ ಸೈನ್ ಥೀಟಾ, ಏನು ಕನ್ಫ್ಯೂಷನ್ ಮಾಡಲ್ಲ ನಾವು, ಸಿಂಪಲ್ ವೇ ಒಳಗೆ ಕಳಿಸ್ತಾ ಇದ್ದೀನಿ ನಿಮಗೆ, ಡಿವೈಡೆಡ್ ಬೈ ಸೈನ್ ಥೀಟಾ. ಇದು ಫಸ್ಟ್ ಟರ್ಮ್ ಆಯಿತು. ಪ್ಲಸ್ ಇದನ್ನು ಸೇಮ್ ರಿಪೀಟ್ ಮಾಡ್ತೀನಿ ಇವಾಗ, ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಹೌದಾ, ಡಿವೈಡೆಡ್ ಬೈ ಓಕೆ ಸಿಂಪಲ್ ಓನ್ಲಿ ಸೈನ್ ಹಾಕಿ ನಾನು ಹೋಲ್ ಡಿವೈಡ್ ಬೈ ಇದು ಸೈನ್, ಇದು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಇಲ್ಲಿ ತನಕ ನಿಮಗೆಲ್ಲ ತಿಳಿದ ಅನ್ನಿಸ್ತದೆ ಹೌದಾ. ಈಗ ಜಸ್ಟ್ ನಾನು ಏನು ಮಾಡ್ತೀವಿ, ಇದು ಡಿವಿಷನ್ ಇದ್ದು ಮಲ್ಟಿಪ್ಲಿಕೇಶನ್ ಭಾಗಾಕಾರದ್ದು ಗುಣಾಕಾರ ಮಾಡ್ತೀವಿ ನಾವು, ಮಾಡಿ ರಿವರ್ಸ್ ಮಾಡ್ತೀವಿ ಇದು ಇಷ್ಟೇ. ಸೊ ಇವಾಗ ಏನಾಗುತ್ತಿದೆ ನೋಡಿರಿ, ಫಸ್ಟ್ ಅಂದರೆ ಆ್ಯಸ್ ಇಟ್ ಈಸ್ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಇಂಟು ಓಕೆ ಇದು ಉಲ್ಟಾ ಏನಾಗ್ತದ, ಇದು ಸೈನ್ ಥೀಟಾ ಇಲ್ಲಿ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಈ ರೀತಿ ಹೌದಿಲ್ಲ. ಮತ್ತು ನೆಕ್ಸ್ಟ್ ಇದು ಪ್ಲಸ್ ಇಲ್ಲಿನ ಕಾಸ್ ಥೀಟಾ ಓಕೆ ಅಪಾನ್ ಸೈನ್ ಥೀಟಾ ಹಂಗೆ ಬರೀರಿ. ಡಿವಿಷನ್ ಇರ್ತದೆ ಮಲ್ಟಿಪ್ಲಿಕೇಶನ್ ಮೇಲೆ ಏನಾಗ್ತದೆ
ಕಾಸ್ ಥೀಟಾ ಬರ್ತದೋ ಕೆಳಗೇನು ಬರ್ತದೋ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದು ಬಂತು ಹೌದಾ. ಸೊ ಇವಾಗ ಇದನ್ನು ಇದು ಸಪ್ರೇಟಾಗಿ ಮಾಡೋಣ ಅಂದರೆ ಸಿಂಪ್ಲಿಫಿಕೇಶನ್ಗೆ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಏನಾಗ್ತದೆ ಎಲ್ಸಿಎಂ ತೆಗಿಬಾರ್ದು ಯಾಕಂದ್ರೆ ನೋಡಿ ಇಂಟು ಸೈನ್ ಅವೇನು ಹೌದಾ. ಇದೇನಾಗ್ತದೆ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ minus cos theta ಹೌದು. Okay, now it is plus this is cos square theta divided by sin theta into cos theta minus sin theta ಹೌದು. ಈಗ ನೋಡ್ರಿ ಇಲ್ಲೇನದ ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಮಾಡಬಾರ್ದು ಯಾಕಂದ್ರೆ ಡಿನಾಮಿನೇಟರ್ ಮತ್ತು ಡಿನಾಮಿನೇಟರ್ ಡಿಫ್ರೆಂಟ್ ಇದಾವೆ. ಡಿಫ್ರೆಂಟ್ ಅಂದ್ರೆ ಇಲ್ಲಿ ಕಾಸ್ ಅದ ಸೈನ್ ಅದ ಇದು ಓಕೆ. ಇದು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅದ ಇಲ್ಲಿಂದ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅದ. ಸೊ ಇದನ್ನ ನಾವು ಸೇಮ್ ತಗೊಳಕ್ ಬರಲ್ಲ, ಇದ್ರೊಳಗೆ ಸ್ವಲ್ಪ ಚೇಂಜಸ್ ಮಾಡ್ಬೇಕು. ನಾವು ಚೇಂಜಸ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮೊದಲು ನಾನು ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೇನೆ ನೋಡ್ರಿ. ಈಗ 1/x ಪ್ಲಸ್ ಎಕ್ಸ್ ಮೈನಸ್ ವೈ ಇಲ್ಲಿ ಮೈನಸ್ ಅಥವಾ ಪ್ಲಸ್ ಇತ್ತು ಅಂದ್ರೆ 1/y ಮೈನಸ್ ಎಕ್ಸ್ ಇತ್ತು ಅಂತ ಹೇಳ್ತಾರೆ. ಅದೇ ಇದನ್ನ ಈ ರೀತಿ ಮಾಡೋದು 1/x ಮೈನಸ್ ವೈ ಪ್ಲಸ್ ಅದಲ್ಲ ಮೈನಸ್ ಮಾಡಿ 1/x ಮೈನಸ್ ವೈ ಅಂತ ನಾವು ಕನ್ವರ್ಟ್ ಮಾಡ್ಕೋಬೋದು. ಹೌದಾ, ಇದು ಅರ್ಥ ಆಯಿತು. ನಾವು ಯಾಕಂದ್ರೆ ಎರಡು ಎಕ್ಸ್ ಮೈನಸ್ ವೈ ನಮ್ಮ ಸಿಂಪ್ಲಿಫಿಕೇಶನ್ ಈಸಿ ಆಗ್ತದೆ. ಹೌದಾ, ಇದೇ ಪಾಯಿಂಟನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಹೌದಾ, ಹೆಂಗಂತಂದ್ರೆ ನೋಡ್ರಿ ನಮ್ದು ಏನದ ಇಲ್ಲಿ ಇದು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅದ, ಇಲ್ಲೇನದ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅದ. ಸೊ ಲುಕ್ ಅಟ್ ದಿಸ್ ಒನ್, ಸೈನ್ ಸ್ಕ್ವೇರ್ ಥೀಟಾ as it is, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹಂಗೆ ಬರೆದು ಇದು ಪ್ಲಸ್ ಇದ್ದು ಮೈನಸ್ ಮಾಡ್ತೀನಿ ನಾನು ಮಾಡಿ ಇದು ಕಾಸ್ ಸ್ಕ್ವೇರ್ ಥೀಟಾ ಓಕೆ. ಇದು ಸೈನ್ ಥೀಟಾ ಹಾಗೆ ಬರೀತೀನಿ ಬರೆದು ಇದೇನು ಮಾಡ್ತೀನಿ ನಾನು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಅರ್ಥ ಆಯ್ತಾ? ಯಾಕಂದರೆ ಈಗ ಮೈನಸ್ ಕಾಮನ್ ತೆಗೆದೀವಿ ನಾವು ಆ ರೀತಿ ಆಗ್ತದೆ. ಹೌದು, ಈಗ ಏನಾಯ್ತು ಎಲ್ಲ ಸೇಮ್ ಆಯ್ತು. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಇಲ್ಲಿ ಸೈನ್ ಅದ ಕಾಸ್ ಅದ ಅದು ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ ಇದು ಸೇಮ್ ಅದ ಬಟ್ ಇಲ್ಲಿ ಕಾಸ್ ಅದ ಇಲ್ಲಿ ಸೈನ್ ಅದ ಅಂದ್ರೆ ಇದಕ್ಕೆ ಏನು ಮಾಡಬೇಕು ಸೈನ್ಲೇ ಮಲ್ಟಿಪ್ಲೈ ಮಾಡಿರಿ, ಇದಕ್ಕೆ ಏನು ಮಾಡಬೇಕು ನಾವು ಕಾಸ್ಟ್ಲಿ ಮಲ್ಟಿಪ್ಲೈ ಮಾಡಿ. ಸಿಂಪಲ್ ವೇ ಒಳಗೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಮಲ್ಟಿಪ್ಲೈ ಮಾಡಿದ್ರೆ ಆಗ್ತದೆ ಸೈನ್ ಸ್ಕ್ವಯರ್ ಇದನ್ನ ಸೈನ್ ಕ್ಯೂಬ್ ಥೀಟಾ ಓಕೆ ಡಿವೈಡೆಡ್ ಬೈ ಓಕೆ ಮೈನಸ್ ಇದು ಕಾಸ್ ಕ್ಯೂಬ್ ಥೀಟಾ ಅರ್ಥ ಆಗಿರ್ತದ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಈಗ ಅದೇ ಅರೆ ಎಷ್ಟು ದೊಡ್ಡದಾಯ್ತಲ್ಲ ಅಂತ ಅನಿಸ್ತದೆ ನಿಮಗೆ. ಬಟ್ ಇಟ್ ಈಸ್ ಸಿಂಪಲ್ ಸ್ಟೆಪ್ಸ್ ಇದಾವೆ, ಏನಿಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಬರ್ತಾ ಇದ್ದೀವಿ. ಇಲ್ಲಿ ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇದು ಕ್ಯಾನ್ಸಲೇಷನ್ ಅದು ಸೈನಿಂಗೇನು. ಇನ್ನೊಂದು ಪಾಯಿಂಟ್ ಆ್ಯಡ್ ಆಗ್ತದೆ ಇಲ್ಲಿ ಏನಪ್ಪ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ವಾಟ್ ಈಸ್ ದ ಫಾರ್ಮುಲಾ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್? ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಬರ್ತದೆ. ಹೌದಲ್ಲ? ಸೊ ಇವಾಗ ಏನಾಗ್ತದೆ ನೋಡಿ, ಈಗ ಇದು ಸೈನ್ ಕ್ಯೂಬ್ ಮೈನಸ್ ಕಾಸ್ ಕ್ಯೂಬ್ ಥೀಟಾ. ಸೊ ಸೈನ್ ಕ್ಯೂಬ್ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಅಂದ್ರೆ ಫಸ್ಟಿಗೆ ಎ ಮೈನಸ್ ಬಿ ಅಂದ್ರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಓಕೆ. ನೆಕ್ಸ್ಟ್ ಎ ಸ್ಕ್ವೇರ್ ಅಂದ್ರೆ ಸೈನ್ಸ್ ಓಕೆ ಸೈನ್ ಸ್ಕ್ವೇರ್ ಥೀಟಾ ಓಕೆ ಮೈನಸ್ ಎ ಬಿ ಅಂದ್ರೆ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ. ಇದು ನಮ್ಮ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ನಾವು ಇದಕ್ಕೆ. ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಓಕೆ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬಂದಿದೆ. ಹೌದು, ಸೊ ಇದು ಹೋಗಿ ಇದು ಫುಲ್ ಮತ್ತು ಇದು ಫುಲ್ ಕ್ಯಾನ್ಸಲೇಷನ್ ಆಗ್ತದೆ. ಓಕೆ, ಇಲ್ಲಿ ತನಕ ಅರ್ಥ ಆಯ್ತು ಅಂತ ತಿಳ್ಕೊಂಡೀನಿ. ಸೊ ಇದು ನಾನು ರಿಮೂವ್ ಮಾಡ್ತೀನಿ ನೋಡಿ, ಅಲ್ಲಿ ಕಂಟಿನ್ಯೂ. ಇದೊಂದು ಪ್ರಾಬ್ಲಮ್ ದೊಡ್ಡದಾವ ಸ್ವಲ್ಪ ಓಕೆ. ಈಗೇನಾಯ್ತು ನಮ್ಮದು ಕ್ವಶನ್ ಇದ್ರೊಳಗೆ ಸೈನ್ ಸ್ಕ್ವೇರ್ ಥೀಟಾ ಓಕೆ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಓಕೆ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ವಾಟ್ ಯು ಗಾಟ್ ಹಿಯರ್ ಸೈನ್ ಥೀಟಾ ಕಾಸ್ ಥೀಟಾ. ಹೌದಾ? ಸೊ ಲುಕ್ at this one, sin square theta plus cos square theta is 1. It is a square plus a, okay, sorry, this plus only 1 plus sin theta
ಇಂಟು ಕಾಸ್ ಥೀಟಾ. ಓಕೆ, ಇದು ಕೂಡ 1 ಆಯಿತು, ಡಿವೈಡೆಡ್ ಬೈ sin theta into cos theta. Okay, now look at this one. ಇದು ಹೆಂಗೆ ಬರ್ತದೆ ನಾವು ನೀವು ತೋರಿಸ್ತೀವಿ. ಈಗ a plus b divided by ab ಅಂತ ತಿಳ್ಕೊಂಡು. ಓಕೆ, ನಾವು ಹೆಂಗೆ the fourth question is something like this one. 1 plus sec a upon sec a is equal to sin square a divided by 1 minus cos a ಅಂತ ಕೊಟ್ಟಾರೆ. ಇದು ಹೌದಾ? ಬುಕ್ಗಳು ಏನು ಕೊಟ್ಟಾರೆ ನಿಮ್ಗೆ LHS ಮತ್ತು RHS ಎರಡನ್ನೂ ಸಪ್ರೇಟ್ ಆಗಿ ಸಾಲ್ವ್ ಮಾಡ್ರಿ ಅಂತ ಹೇಳ್ಯಾರ. ಎಕ್ಸಾಮ್ ಒಳಗೆ ಹೆಂಗೆ ಗೊತ್ತಾಗಬೇಕು ಅಂತಂದ್ರೆ ಈಗ ನೋಡಿ ಎರಡನ್ನೂ ಕಾಂಪ್ಲಿಕೇಟೆಡ್ ಫಾರ್ಮ್ಯಾಟ್ ಒಳಗಿದಾವೆ. ಅಂದ್ರೆ ಇದನ್ನು ಕಾಂಪ್ಲಿಕೇಟೆಡ್ ಅದ, ಇದನ್ನು ಕಾಂಪ್ಲಿಕೇಟೆಡ್ ಅದ, ಎರಡು ಈ ರೀತಿ ಇದ್ದಾಗ ನೀವು ಬೆಟರ್ ಎರಡನ್ನೂ ಸಿಂಪ್ಲಿಫೈ ಮಾಡಿರಿ. ಸಮ್ಟೈಮ್ಸ್ ಬರ್ತದೆ ಆನ್ಸರ್ ಒಂದೇ ಸಿಂಪ್ಲಿಫೈ ಮಾಡಿದಾಗ ನೀವು ಇದನ್ನು ತೊಗೊಂಡು ಮಾಡಿದ್ರೆ ಯು ಮೇ ಗೆಟ್ ದಿಸ್ ಒನ್, ಆರ್ ಇಫ್ ಯು ಡೂ ದಿಸ್ ಒನ್ ಯು ಮೇ ಗೆಟ್ ದಿಸ್ ಒನ್. ಸೊ ಇಲ್ಲಿ ಮೆನ್ಷನ್ ಮಾಡ್ಯಾರ ಬುಕ್ ಒಳಗೆ ಎರಡನ್ನೂ ಸಪ್ರೇಟ್ ಆಗಿ ಮಾಡಿ ಮ್ಯಾಚ್ ಮಾಡಿರಿ ಆನ್ಸರ್ ಅಂತ. ಸೊ ನಾವು ಏನಂದ್ರೆ LHS ಅನ್ನು ಬಿಡಿಸೋಣ, RHS ಅನ್ನು ಬಿಡಿಸಿ ಆನ್ಸರ್ ಎರಡನ್ನು ಮ್ಯಾಚ್ ಮಾಡೋಣ. ಓಕೆ, ಸೊ ಫಸ್ಟ್ ನಾನು LHS ಹೋಗ್ತೀನಿ. ಇವಾಗ LHS ಸಿಂಪ್ಲಿಫೈ ಮಾಡೋಣ. ಸಿಂಪಲ್ ಅದ, 1 ಪ್ಲಸ್ sec a ಡಿವೈಡೆಡ್ ಬೈ sec a ಅದ. ಹೌದಾ? ಇಲ್ಲಿ ಏನು ಸಿಂಪ್ಲಿಫೈ ಮಾಡ್ಬೋದು, ನಮ್ಮ ಸ್ಕ್ವೇರ್ ಇಲ್ಲ ಏನೂ ಇಲ್ಲ. ಓನ್ಲಿ ಒನ್ ಥಿಂಗ್ ಏನಪ್ಪ ಅಂದ್ರೆ sec a ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು cos a. ಹೌದಾ? ಸೊ ಏನು ಮಾಡಿವಾಗ ನಾನೇನು ಬರ್ತೀನಿ, ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ sec a is equal to 1 upon cos a. ದಿಸ್ ಇಸ್ ಸಿಂಪಲ್ ಕಾನ್ಸೆಪ್ಟ್. ಈ ರೀತಿ ಮಾಡಿರಿ, 1 ಪ್ಲಸ್ 1 upon cos a ಡಿವೈಡೆಡ್ ಬೈ ಇದೇನದ 1 upon cos a. ಅರ್ಥ ಆಯ್ತಾ? ಓನ್ಲಿ ನಾನು ಏನು ಮಾಡೀನಿ, ಸೆಕ್ಕನ್ನು ಕಾಸ್ ಒಳಗೆ ಕನ್ವರ್ಟ್ ಮಾಡ್ಕೊಂಡಿನಿ. ಓಕೆ, ನೋಡಿರಿ ಇದು ಸಿಂಪ್ಲಿಫಿಕೇಶನ್ ಮಾಡೋಣ. 1 ಮತ್ತು ಕಾಸ್ ಎ ಎಲ್ ಸೇಮ್ ಕಾಸ್ ಎ ಆಗುತ್ತೆ. 1 ಇದರಲ್ಲಿ ಮಲ್ಟಿಪ್ಲೈ ಮಾಡೋದು ಕಾಸ್ ಎಲೆ, ಇದು 1 ಹೌದಾ? ಸೊ ಏನಾಗುತ್ತೆ, ಕಾಸ್ ಎ ಇದು 1 ಇಂಟು ಕಾಸ್ ಎ ಕಾಸ್ ಎ ಪ್ಲಸ್ 1 ಹೌದಾ, ಡಿವೈಡೆಡ್ ಬೈ 1 ಮತ್ತು ಕಾಸ್ ಎ ಎಲ್ ಸೇಮ್ ಅಂದ್ರೆ ಕಾಸ್ ಎ ಬರ್ತದೆ. ಇದು ಹೋಲ್ ಡಿವೈಡೆಡ್ ಬೈ ಈ ರೀತಿ, ಇದು ಹೋಲ್ ಡಿವೈಡ್ ಬೈ ಅಲ್ಲ, ಅದಕ್ಕೆ ಮೇಲೆ ಈ ರೀತಿ ಬರ್ತೀನಿ, ಕನ್ವೀನಿಯೆಂಟ್ ಆಗ್ತದೆ 1 upon cos a ಅಂತ. ಹೌದಾ? ಸೊ ದಿಸ್ ಈಸ್ ಈಕ್ವಲ್ ಟು, ಲುಕ್ ಆಟ್ ದಿಸ್ ಒನ್, ಹಿಂಗೆ ಕ್ಯಾನ್ಸಲ್ ಮಾಡಬೇಡ್ರಿ. 1 ಪ್ಲಸ್ ಕಾಸ್ ಎ ಬೋತ್ ಆರ್ ಸೇಮ್, ಕಾಸ್ ಎ ಪ್ಲಸ್ 1 ಅಂದ್ರೆ ಒಂದೇ, 1 ಪ್ಲಸ್ ಕಾಸ್ ಎ ಅಂದ್ರೆ ಒಂದೇ, ಡಿವೈಡೆಡ್ ಬೈ ಕಾಸ್ ಎ. ಓಕೆ, ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಇದು ರಿವರ್ಸ್ ರೆಸಿಪ್ರೋಕಲ್ ತಗೋತೀವಿ ನಾವು, ದಟ್ ಈಸ್ ಕಾಸ್ ಎ ಡಿವೈಡೆಡ್ ಬೈ 1. ಈಗ ಇದು ಕ್ಯಾನ್ಸಲ್ ಆಗ್ತದೆ. ಸೊ ವಾಟ್ ಯು ರಿಮೈನ್ ಇಟ್ 1 ಪ್ಲಸ್ ಕಾಸ್ ಎ. ಇದು ಅಪಾನ್ 1 ಅಂದ್ರೂ ಒಂದೇ, ಯು ಕ್ಯಾನ್ ರೈಟ್ ದಿಸ್ ಒನ್. ದಿಸ್ ಈಸ್ ಯುವರ್ LHS ಸಿಂಪ್ಲಿಫಿಕೇಶನ್ ಇದೆ. ಹೌದಾ? ಈಗ ನಾನು ಇನ್ ದ ಸೇಮ್ ವೇ ಹೌ ಕ್ಯಾನ್ ಐ ಸಿಂಪ್ಲಿಫೈ RHS ಐ ಶೋ ಯು. ನೋಡ್ರಿ, ಈಗ RHS ಏನದಪ್ಪ ಅಂದ್ರೆ ವೆರಿ ಸಿಂಪಲ್. RHS ಏನದ sin ಸ್ಕ್ವೇರ್ a ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಯಾಕಂದ್ರೆ ಸೈನ್ ಇದನ್ನು ಕನ್ವರ್ಟ್ ಮಾಡಲಿಕ್ಕೆ ಬರಂಗಿಲ್ಲ ಅಂದ್ರೆ ಒಂದೇ ಒಂದು ಮೆಥಡ್ ಅದ, ಇದ್ರದ್ದು ಒಂದು ಫಾರ್ಮುಲಾ ಅದ. ಏನದ ನಮ್ಮದು sin ಸ್ಕ್ವೇರ್ ಥೀಟಾ, ಎಸ್ ಏನದ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1. ಇದು ನಿಮ್ಗೆ ಗೊತ್ತಿದೆ ಹೌದಲ್ಲ, ಸಿಂಪಲ್ ಒಂದು ಫಾರ್ಮುಲಾ. ಸೊ ಇಲ್ಲಿ sin ಸ್ಕ್ವೇರ್ ಇದಲ್ಲ, ಅದಕ್ಕೆ ಏನು ಮಾಡಿ sin ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರೀಬೋದು ಹೌದಿಲ್ಲ ನಾವು. ಸೊ ಅದಕ್ಕೆ ನಾನು ಏನು ಮಾಡ್ತೀವಿ, ಈಗ ಇದನ್ನ sin ಸ್ಕ್ವೇರ್ ಥೀಟಾನ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಟೈಪ್ ಮಾಡ್ತೀವಿ. ಸೊ ದಿಸ್ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ, ಸಾರಿ ಹಿಯರ್ ಥೀಟಾ ಎಲ್ಲ ಏನದ ಇಯರ್, ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಇಯರ್. ನೋಡ್ರಿ, ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಲ್ಲ, ಇದು ಯಾವ ಟೈಪ್ ಅದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟೈಪ್ ಅದ ಹೌದಿಲ್ಲ. ಇದು ಫಾರ್ಮುಲಾ ಅಂತ ಬರೆಯೋದು ನೀವು, 1 ಮಾರ್ಕ್ ಇರ್ತದ ಫಾರ್ಮುಲಾಗ. ಓಕೆ, ಇದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟೈಪ್ ಅದ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಸ್ಟ್ ಫಾರ್ ಯುವರ್ ಕನ್ವೀನಿಯನ್ಸ್, ಇದು ನೆಸಸರಿ ಇಲ್ಲ ಎಕ್ಸಾಮ್ ಒಳಗೆ ಬರೀದು. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮ್ಯಾಟ್ ಕನ್ವರ್ಟ್ ಮಾಡ್ತೀವಿ ನಾವು. ಸೊ ಇದೇನಾಗುತ್ತೆ, ದಿಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಹೌದಾ, ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಇದು ಫುಲ್ ಟರ್ಮ್ ಕ್ಯಾನ್ಸಲ್ ಆಗ್ತದೆ ಹೌದು. ಸೊ ವಾಟ್ ಯು ರಿಮೈನ್ ವಿತ್ 1 ಪ್ಲಸ್ ಕಾಸ್ ಎ. ಎಸ್, so this is what your LHS simplification and this is your RHS simplification. You can call it as 1, it is 100. You can call it as 2. So you can write like this one, from 1 and 2 anta barodu. LHS equal to RHS. ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಬೇಕಾದ್ರೆ ಹ್ಯಾಸ್ ಪ್ರೂವ್ಡ್ ಅಂತ ಹೇಳ್ಬೋದು ಹೌದಾ. ಈಸಿ ಅನಿಸ್ತಿತ್ತಲ್ಲ ಪ್ರಾಬ್ಲಮ್ಸ್. ಹಾಂ, ಇನ್ ದ ಸೇಮ್ ವೇ ನಾನು ರಿಮೈನಿಂಗ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಓಕೆ, ಫಾಲೋ. Okay, the next question is cos A minus sin A plus 1 divided by cos A plus sin A minus 1.
ಸೊ ದಿಸ್ ಈಸ್ ಈಕ್ವಲ್ ಟು ಕೊಸೆಕ್ ಎ ಪ್ಲಸ್ ಕೋಟ್ ಎ ಅಂತ ಹೇಳ್ಯಾರ ಅವರು. ಮತ್ತು ಇನ್ನೊಂದು ಪಾಯಿಂಟ್ ನಿಮ್ಮ ಕ್ವಶನ್ ಕೊಟ್ಟರೆ ಯೂಸಿಂಗ್ ದ ಐಡೆಂಟಿಟಿ ಕೊಸೆಕ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಪ್ಲಸ್ ಕೋಟ್ ಸ್ಕ್ವೇರ್ ಎ ಯೂಸ್ ಮಾಡ್ಬೇಕಂದ್ರೆ ಕಾಸ್ ಸೈನ್ ಇದಾವ. ಸೊ ಇದನ್ನು ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಐದರ್ ನಾವೇನು ಮಾಡಬೇಕು ಎಷ್ಟನ್ನು ಕೊಸೆಕ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು ಅಥವಾ ಕಾಟ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಾವೇನು ಅದಕ್ಕಾದ್ರೆ ಏನು ಮಾಡ್ಬೇಕು ಇಲ್ಲಿ ಇದು ಐದರ್ ಕನ್ವರ್ಟಿಂಗ್ ಫಾರ್ ದಿಸ್ ಕಾಸ್ ಟು ಕಾಟ್ ನಮ್ಗೆ ಏನು ಆಗ್ತದೆ ಡಿವೈಡಿಂಗ್ ದಿಸ್ ಒನ್ ಬೈ ಸೈನ್. ಸೈನ್ ಮಾಡಿದ್ರೆ ಕಾಸ್ ಇರ್ತದೆ ಕಾಟ್ ಆಗ್ತದೆ. ಓಕೆ ಸೈನ್ ಸೈನ್ ಹೋಗಿ ಇದು 1 ಅಪಾನ್ ಮತ್ತು ಸೈನ್ ಅಂದ್ರೆ ಕೊಸೆಕ್ ಆಗ್ತದೆ. ಸೊ ಈ ಪ್ರಾಬ್ಲಮ್ ಒಳಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೆಪ್ ಅದ. ನೀವೇನು ಮಾಡಬೇಕಾಗ್ತದೆ ಅಂತಂದ್ರೆ ಯು ಹ್ಯಾವ್ ಟು ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ವಾಟ್ ಸೈನ್ ಈಸ್ ಸೊ ದ್ಯಾಟ್ ನಿಮಗೆ ಏನು ಬರ್ತದೆ ಈ ಫಾರ್ಮ್ಯಾಟ್ ಒಳಗೆ ಇದು LHS ಕನ್ವರ್ಟ್ ಆಗ್ತದೆ. ಸೊ ಅದು ಒಂದು ಪಾಯಿಂಟ್ ಇಂದ್ರೆ ವಾಟ್ ಐಮ್ ಡೂಯಿಂಗ್ ಬಿಫೋರ್ ದ್ಯಾಟ್ ಒನ್ LHS ಬರ್ಕೊಳ್ಳಿ. ನೀವು LHS ಬರ್ಕೊಂಡ್ಮೇಲೆ ಏನು ಮಾಡಿರಿ ಡಿವೈಡ್ ಓಕೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಸೈನ್ ಎ ಅಂತ ಹೇಳ್ತೀನಿ ನಾನು. ಹಂಗಂದ್ರೆ ಏನೋ ನೋಡ್ರಿ ಈಗ ತೋರಿಸ್ತೀನಿ ನಾನು ಹೆಂಗೆ ಮಾಡ್ಬೇಕಂತ. ಸಿಂಪಲ್ ಅದ. ಈಗ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಈ ರೀತಿ ಮೈನಸ್ ಆಲ್ ಎಲ್ಲ ಟರ್ಮ್ಸ್ ಡಿವೈಡೆಡ್ ಬೈ ಸೈನ್ ಎ ಓಕೆ ಪ್ಲಸ್ 1 ಅಪಾನ್ ಸೈನ್ ಎ. ಈಗೇನಾಯಿತು ಫುಲ್ ನ್ಯೂಮರೇಟರನ್ನು ನಾವು ಏನು ಮಾಡಿದೆವು ಡಿವೈಡೆಡ್ ಬೈ ಸೈನ್ ಎ ಮಾಡಿದೆವು. ಅದೇ ರೀತಿ ಇದು ಡಿನಾಮಿನೇಟರ್ ಟರ್ಮ್ಸ್ ಏನು ಮಾಡಬೇಕು ನಾವು ಸೈನ್ ಎ ಅಂತ ಡಿವೈಡ್ ಮಾಡಬೇಕು. ಸೊ ಲುಕ್ ಅಟ್ ದಿಸ್ ಒನ್ cos a upon sin a plus sin a upon sin a okay minus 1 upon sin a. Look at this one very interesting. This sin a ಹೋಗ್ತದೆ ಇದು sin a cancel ಆಗ್ತದೆ. So cos ಇದು ಏನಾಗ್ತದೆ cot a okay minus 1 plus cosec a okay divided by ಇಲ್ಲಿ ಏನಾಗ್ತದೆ cot a ಹೌದಾ ಇದು ಪ್ಲಸ್ 1 ಮೈನಸ್ 1 ಅಪಾನ್ ಸೈನ್ ಈಸ್ ಕೊಸೆಕ್ ಎ ಇದು ಕೊಸೆಕ್ ಎ ಆಯಿತು. ಹೌದಾ ಇದನ್ನು ನಾವು ಸ್ವಲ್ಪ ಇರ್ತಿ ಬರ್ಕೊತೀನಿ ನೋಡಿರಿ ಕಾಟ್ ಎ ಪ್ಲಸ್ ಕೊಸೆಕ್ ಎ ಮೈನಸ್ 1 ಇರ್ತಿ ಮತ್ತು ಇದು ಕಾಟ್ ಎ ಮೈನಸ್ ಕೊಸೆಕ್ ಎ ಪ್ಲಸ್ 1 ಹೌದಾ. ಈಗೇನು ಕೊಟ್ಟರು ಅವರಲ್ಲಿ ಕೊಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಹೇಳ್ಯಾರ. ಇಲ್ಲಿ ನೋಡಿ ನಾನು ಇರ್ತಿ ಬರಿಬೋದು ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಸೊ 1 ಅನ್ನು ಏನು ಮಾಡ್ಬೋದು ಈ ರೀತಿ ಇಂಟರ್ ಕನ್ವರ್ಷನ್ ಮಾಡ್ಬೋದು. ನೀವು ಮಾಡಿಕೊಂಡು 1 ಅನ್ನು ಇಲ್ಲಿ 1 ಅದಲ್ಲ ಅದನ್ನು ಈ ರೀತಿ ನಾನು ಕನ್ವರ್ಷನ್ ಮಾಡ್ಕೊತೀನಿ. ಸೊ ಅವಾಗ ಏನಾಗುತ್ತೆ ನೋಡ್ರಿ. ಸೊ ಐ ಆಮ್ ರೈಟಿಂಗ್ ಡೌನ್. ಸೊ ದಿಸ್ ಈಸ್ cot a plus cosec a minus ಇದು cosec square a okay minus cot square a ಇದು ಸಬ್ಸ್ಟಿಟ್ಯೂಟ್ ಮಾಡಿ 1 ಪ್ಲೇಸ್ ಅಲ್ಲಿ ಇದು ಮೈನಸ್ ಸೈನ್ ಇದು ಸಲುವಾಗಿ ನಾವು ಬ್ರಾಕೆಟ್ ಹಾಕ್ತಾ ಇದ್ದೀವಿ. ಇದು ಡಿನಾಮಿನೇಟರ್ ಆಸ್ ಇಟ್ ಇಸ್ ಹಂಗೆ ಬರ್ತದೆ. ಸೊ ದಿಸ್ ಇಸ್ a cot a minus cosec a ಹಂಗೆ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಡ್ರಿ ಪ್ಲಸ್ 1 ಈ ರೀತಿ ಓಕೆ. ಸೊ ಇವಾಗ ನೆಕ್ಸ್ಟ್ ನೋಡಲಿ ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡ್ತಾರೆ ನಮ್ಗೆ. ಓಕೆ ನಾವು ಪ್ರಾಕ್ಟೀಸ್ ಮಾಡಿ ಇಲ್ಲ ನೋಡಿ ಬ್ರಾಕೆಟ್ ಓಪನ್ ಮಾಡ್ತೀನಿ. ಸೊ ವಾಟ್ ಹ್ಯಾಪನ್ಸ್ ಯು ಬ್ರಾಕೆಟ್ ಓಪನ್ ಮಾಡಿದ್ರೆ ಬಂದು ನೋಡ್ರಿ ಕಾಟ್ ಎ ಹಂಗೆ ಬರ್ತೀನಿ ಕಾಟ್ ಎ ಪ್ಲಸ್ ಕೊಸೆಕ್ ಎ ವೆರಿ ಇಂಟ್ರೆಸ್ಟಿಂಗ್ ದಿಸ್ ಒನ್ ಇಸ್ minus this is a square minus b square type. A square minus b square ಅಂದ್ರೆ a plus b into a minus b. ಸೊ ಅವಾಗ ಇದು ಸ್ಕ್ವೇರ್ ಬ್ರಾಕೆಟ್ ಹಾಕೋಣ. ಅವಾಗ ಹಾಕಿ ಇಲ್ಲಿ ಒಳಗೆ cosec a plus cot a into ಮತ್ತು cosec a minus cot a. ಇದು ಎದರ ಎಕ್ಸ್ಪಾನ್ಷನ್ ಇದು ಒಂದು ಬ್ರಾಕೆಟ್ ಇದೊಂದು ಬ್ರಾಕೆಟ್ ಎದರದು ಇದ್ರದ್ದು cosec a minus cot square a that is a square minus b square is equal to a plus b into a minus b ಹೌದಾ. ಅದೇ ಸಲುವಾಗಿ ಏನು ಮಾಡಿದ್ನ ಇದನ್ನು cosec square a minus cot square a cosec a plus cot a cosec a minus cot a ಮಾಡಿದೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅನ್ನೋದ್ರಲ್ಲಿ ಇದು ಡಿನಾಮಿನೇಟರ್ ಆಸ್ ಇಟ್ ಇಸ್ ಬರೀರಿ ಡಿವೈಡೆಡ್ ಬೈ what it is cot a minus cosec a plus 1 ಹಂಗೆ ಬರೀರಿ
ಓಕೆ ಇಲ್ಲಿ ನೋಡಿದ್ರೆ ಏನಾಗುತ್ತೆ cot A cosec A ಇಲ್ಲದ ಮತ್ತು ಇನ್ನು cot A cosec A ಅದ. ಸೊ ಇದು ಒಂದು ಫುಲ್ ಒಂದು ಟರ್ಮ್, ಇಲ್ಲಿ ಇದ್ರೊಳಗೆ ಇದು ಟೋಟಲ್ 2 ಟರ್ಮ್ಸ್, ಇದು ಮತ್ತು ಇದು ಎರಡು ಕೂಡಿ 2 ಟರ್ಮ್ಸ್ ಅದ. ಸೊ ಇದ್ರೊಳಗೆ ನಾನು ಏನು ಮಾಡ್ತೀನಿ cot A ಮತ್ತು cosec A ಹೊರಗೆ ತೆಗಿತೀನಿ. ಸೊ ಅವಾಗ ಏನಾಗುತ್ತೆ look at this one, cot A ಪ್ಲಸ್ cosec A ಕಾಮನ್ ತೆಗೆದ್ರೆ ಇಲ್ಲಿ ಇದ್ರೊಳಗಿಂದ ಕಾಮನ್ ಹೊರಗೆ ಬಂದು 1 ಉಳಿತೈತೆ. ಓಕೆ 1 ಮೈನಸ್ ಇದು ಹೊರಗೆ ಬರ್ತದೆ. ಇಲ್ಲಿ ಉಳಿದ ಬ್ರಾಕೆಟ್ ಒಳಗೆ cosec A ಮೈನಸ್ cot A. ಓಕೆ ಡಿವೈಡೆಡ್ ಬೈ ಇದು cot A ಮೈನಸ್ cosec A ಪ್ಲಸ್ 1 ಅದ. ಓಕೆ ಇವಾಗ ನೋಡ್ರಿ ಇಲ್ಲಿ ದಿಸ್ ಇಸ್ ಈಕ್ವಲ್ ಟು cot A ಪ್ಲಸ್ cosec A, ಇದು ಬ್ರಾಕೆಟ್ ಆಸ್ ಇಟ್ ಇಸ್. ಇಲ್ಲಿ ನೋಡ್ರಿ 1 ಮೈನಸ್ cosec A ಮೈನಸ್ ಮೈನಸ್ ಪ್ಲಸ್ cot A ಇದು ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ cot A ಮೈನಸ್ cosec A ಪ್ಲಸ್ 1. ಸಿ ದಿಸ್ ಇಸ್ cot A minus cosec A minus cosec A plus A. ಎರಡು ಟರ್ಮ್ಸ್ ಫುಲ್ ಸೇಮ್ ಅದ. ಸೊ ಇದಾಗ ಇದು ಫುಲ್ ಕ್ಯಾನ್ಸಲ್ ಆಗ್ತದೆ, ಇದು ಕ್ಯಾನ್ಸಲ್ ಆಗ್ತದೆ. ಸೊ ಯು ರಿಮೈನ್ ವಿತ್ cot A ಪ್ಲಸ್ cosec A. This is what we want. That is equal to your RHS. Hence proved. Therefore LHS equals to RHS. ಮತ್ತೆ ಬೇಕಾದ್ರೆ hence proved ಅಂತ ಬರೀಬಹುದು. ವರ್ಡ್ hence proved ಅಂತ ಬರೀಬಹುದು. ಹೌದಾ? ಸೊ ನೋಡಿರಿ ನಾನು ಏನು ಮಾಡಿದ್ದೀನಿ, ನಾನು ಸ್ವಲ್ಪ ರಿವೈಸ್ ಮಾಡ್ತೀನಿ. ಈಗ ಓನ್ಲಿ ಒಂದು ಸ್ಟೆಪ್ ಅದ ಇಲ್ಲಿ, ಮತ್ತು ಒಂದು ಫಾರ್ಮುಲಾ ಅದ. ಫಸ್ಟ್ ಡಿವೈಡ್ ನ್ಯೂಮರೇಟರ್ ಡಿನೋಮಿನೇಟರ್ ಬೈ ಸೈನ್. ನೀವು ಡೈರೆಕ್ಟ್ ಹೋಲ್ ಡಿವೈಡೆಡ್ ಮಾಡಬೇಡಿ, ಕನ್ಫ್ಯೂಸ್ ಆಗ್ತದೆ. ಈಚ್ ಡಿವೈಡೆಡ್ ಮಾಡಿರಿ. ಇದು ಕಾಸ್ ಎ ಅಪಾನ್ ಸೈನ್ ಎ ಇದು ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಇದು ಕಾನ್ಸೆಪ್ಟ್ ಗೊತ್ತಿದೆ. ಇದು ಅಂದರೆ cot A, ಇದು ಕ್ಯಾನ್ಸಲ್ ಆಗ್ತದೆ, 1 ಆಗ್ತದೆ. 1 ಅಪಾನ್ ಸೈನ್ ಎ ಅಂದರೆ cosec A. ದ ಸೇಮ್ ಥಿಂಗ್ ಇಲ್ಲಿ ಹಂಗೆ ಆಗ್ತದೆ, cot A ಆಗ್ತದೆ ಪ್ಲಸ್ 1 ಮೈನಸ್ ಇದು cosec A ಆಯಿತು. ಇದು ಸಿಂಪಲ್ ಕ್ಯಾಲ್ಕುಲೇಷನ್. ಇದಾದಮೇಲೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂದರೆ ನಾವು ಪ್ಲಸ್ 1 ಕಡೆ ಬರ್ಕೊಂಡು 1 ನಂಬರ್ನ ಈಸಿ ಬರ್ಕೊತೀವಿ ನಾವು. ಜಸ್ಟ್ ದಿ ಅರೇಂಜ್ಮೆಂಟ್ ಅದ ಇಲ್ಲಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಇದು 1 ಅನ್ನು ಫಾರ್ಮುಲಾ ಹಚ್ತೀವಿ ನಾವು. ಯಾವ ಫಾರ್ಮುಲಾ cosec ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ cot ಸ್ಕ್ವೇರ್ ಥೀಟಾ ಅದಲ್ಲ. ಅದು ಹಚ್ಚಿದಾಗ ನಮ್ಗೆ ಏನು ಬರ್ತದೆ, cosec ಸ್ಕ್ವೇರ್ ಇದು 1 ರಿಪ್ಲೇಸ್ ಮಾಡ್ತೀವಿ ನಾವು ಮೈನಸ್ 1. ಇಲ್ಲಿ ಹಚ್ಚಿದ್ರೆ ಬರಂಗಿಲ್ಲ, ಯಾಕಂದ್ರೆ A ಮೈನಸ್ ಫಾರ್ಮುಲಾ ಹಚ್ಚಬೇಕು ನಮ್ಗೆ ಕನ್ಫ್ಯೂಷನ್ ಆಗ್ತಿರ್ತದೆ. ಸೊ ಇದು ಒಂದು ಕಡೆ ಯಾವ್ದು ಇಲ್ಲೇ ಹಚ್ಚಿದ್ರೆ ಇಲ್ಲೇ ಹಚ್ಚ ಬೆಟ್ರ. ಇಲ್ಲಿ ಯೂಸ್ ಮಾಡಿದಾಗ ಇದು ಯಾವ ಫಾರ್ಮೆಟ್ ಬರ್ತದೆ, A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಫಾರ್ಮೆಟ್ ಬರ್ತದೆ. A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಓಪನ್ ಮಾಡಿದಾಗ A ಪ್ಲಸ್ B ಮತ್ತು A ಮೈನಸ್ B ಬರ್ತದೆ. ಓಕೆ ನೆಕ್ಸ್ಟ್ ಸಿಂಪಲ್ ಅಲ್ಜಿಬ್ರಾ ಅದು. ಇದು ಮತ್ತು ಇವೆರಡರೊಳಗೆ ಇವೆರಡು ಟರ್ಮ್, ಇದು ಒಂದು ಮತ್ತು ಇದು ಕೂಡ ಒಂದು 2 ಟರ್ಮ್ ಆಗ್ತವೆ. ಈ 2 ಟರ್ಮ್ ಒಳಗೆ ಇದು ಕಾಮನ್ ಬರ್ತದೆ, cot A ಮತ್ತು cosec A. ಕಾಮನ್ ತೆಗೆದ್ಮೇಲೆ ಇದು ಫುಲ್ ಬ್ರಾಕೆಟ್ ಹಾಕಿ. ಮತ್ತು ಇಲ್ಲಿ ಇದು ಕಾಮನ್ ಅಲ್ಲ 1 ಬಿಡ್ತದೆ, ನಥಿಂಗ್ ಅಂದ್ರೆ ಮೈನಸ್ ಇದು ಹೊರಗೆ ಬಂದರೆ ಇದು ಮೈನಸ್ ಇದು ಆಸ್ ಇಟ್ ಈಸ್ ಉಳಿತದೆ. cosec A ಮೈನಸ್ cot A ಬ್ರಾಕೆಟ್ ಆಸ್ ಇಟ್ ಈಸ್ ಉಳಿತದೆ. ಡಿನಾಮಿನೇಟರ್ ನೋ ಇಶ್ಯೂ, ಅದೇ ರೀತಿ ಬರೀರಿ. ನೆಕ್ಸ್ಟ್ ಏನು ಮಾಡಿರಿ, cot A ಹಾಗೆ ಇಡ್ರಿ. ಇದು ಜಸ್ಟ್ ಇದು ಮೈನಸ್ ಇದು ಸಲುವಾಗಿ ಬ್ರಾಕೆಟ್ ಓಪನ್ ಮಾಡಿದಾಗ 1 ಮೈನಸ್ cosec A ಮೈನಸ್ ಮೈನಸ್ ಏನಾಗ್ಬಿಡ್ತೀವಿ ಪ್ಲಸ್ cot A ಆಗ್ತದೆ. ನೀವು ಕಂಪೇರ್ ಮಾಡಿದಾಗ ಎರಡು ಟರ್ಮ್ಸ್ ಎಲ್ಲ ಸೇಮ್ ಇದಾವೆ. ಇದು ಫುಲ್ ಥಿಂಗ್ ಹೋಗ್ಬಿಡ್ತದೆ. ಸೊ ಇವು ರಿಮೇನ್ ವಿತ್ ಓನ್ಲಿ cot A ಪ್ಲಸ್ cosec A. ಇದು ಅಂದ್ರೆ ಒಂದೇ cosec A ಪ್ಲಸ್ cot A ಅಂದರೂ ಒಂದೇ. ಸೊ ದಟ್ ಈಸ್ ವಾಟ್ ಈಸ್ ಯುವರ್ RHS. ಇದು ಪ್ರೂವ್ ನೋಡಿ. ಸ್ಟಾರ್ಟಿಂಗ್ ಒಂದೇ ಒಂದು ಸ್ಟೆಪ್ ಇಲ್ಲಿ ಇರೋದು ಇಂಪಾರ್ಟೆಂಟ್ ಅದ, ಒಂದು ಲಾಜಿಕ್ ನಿಮಗೆ ಗೊತ್ತಿರಬೇಕು. ಸೊ ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಗೊತ್ತಾಗ್ತದೆ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಬೇಕಂತ. ಸಿಯೋ ನೆಕ್ಸ್ಟ್ 6th ಕ್ವಶನ್ ಏನದು ಸಿಂಪಲ್ ಅದ. ಸ್ಕ್ವೇರ್ ರೂಟ್ ಅಂತ ಅಂದ್ಬೇಡ್ರಿ, ಇದು ಭಾಳ ಸಿಂಪಲ್ ಅದ ಪ್ರಾಬ್ಲಮ್. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ sin A ಅಪಾನ್ 1 ಮೈನಸ್ sin A is equal to sec A ಪ್ಲಸ್ tan A ಅಂತ ಅದ. ಇದು ಕ್ವಶನ್ ನಂಬರ್. ದಿಸ್ ಈಸ್ 6th ಕ್ವಶನ್ ಆಫ್ ಯುವರ್ ಎಕ್ಸರ್ಸೈಸ್. ಪ್ರೂವ್ ದ್ಯಾಟ್ ಒಳಗೆ ಓನ್ಲಿ 10 ಕ್ವಶನ್ಸ್ ಇದಾವೆ. ಪ್ರಾಕ್ಟೀಸ್ ಮಾಡಿರಿ. 1 or 2 ಕ್ವಶನ್ಸ್ 100% ನಿಮಗೆ ಬರ್ತದೆ ಎಕ್ಸಾಮ್ ಒಳಗೆ. ಸೊ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್. 10 ಕ್ವಶನ್ಸ್ ಇದಾವೆ ಅಂದ್ರೆ 30 ಡೇಸ್ ಎಕ್ಸಾಮ್ಸ್ಗೆ ಡೈಲಿ 5 ಕ್ವಶನ್ಸ್ ಒಂದು 2 ಸಬ್ಜೆಕ್ಟ್ ಪ್ರಾಕ್ಟೀಸ್ ಮಾಡಿರಿ. 1 ವೀಕ್ ಒಳಗೆ ನೀವು ಇದು ಪರ್ಫೆಕ್ಟ್ ಆಗ್ತಾರೆ. ಓಕೆ ನೋಡಿರಿ, ಈಗ ಇದನ್ನು ಹೆಂಗೆ ಮಾಡಬೇಕು ಅಂತ ಇಲ್ಲೇನು ಹಿಂಟ್ ಕೊಟ್ಟಿಲ್ಲ. ಜಸ್ಟ್ ಯು ಕ್ಯಾನ್ ಡೂ ಯುವರ್ ಓನ್ ಲಾಜಿಕ್ ಯೂಸ್ ಮಾಡಿ. ಸೊ ನಾ ಏನು ಮಾಡ್ತೀನಿ ಇಲ್ಲಿ ಇವಾಗ, ಇದು LHS ಬರ್ತೀನಿ. ಓಕೆ ಫಸ್ಟ್ LHS ಏನದು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ sin A ಓಕೆ ಡಿವೈಡೆಡ್ ಬೈ 1 ಮೈನಸ್ sin A. ಏನಾದರೂ ಲಾಜಿಕ್ ಬರ್ತದೆ ಅಂದ್ರೆ ಐಡಿಯಾ ನೋಡಿರಿ. ಈಗ ಇಲ್ಲೇನು ಕನ್ವರ್ಷನ್ ಮಾಡಲಿಕ್ಕೆ ಬರೋಂಗಿಲ್ಲ. ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ನೀವು ರ್ಯಾಷನಲೈಸ್ ಡಿನಾಮಿನೇಟರ್ ಆ ರೀತಿ ಮಾಡ್ತೀರಲ್ಲ, ಅಪೋಸಿಟ್ ಸೈನ್ ತೊಗೊಂಡು ಆ ರೀತಿ ಮಾಡ್ತೀನಿ ನಾನು. ನೋಡಿರಿ 1 ಪ್ಲಸ್ sin A, ಇದಕ್ಕೆ ಏನು ಮಾಡ್ತೀನಿ ನಾನು 1 ಪ್ಲಸ್ sin A ಇಂದ ಡಿವೈಡೆಡ್ ಮಲ್ಟಿಪ್ಲೈ ಮಾಡ್ತೀನಿ. ಇದು ಉಲ್ಟಾ ತಗೊಳ್ಳಿ. ಇಲ್ಲಿ 1 ಮೈನಸ್ sin A ಇದಲ್ಲ ನೋಡಿರಿ. ಸೊ ಇಂಟ್ರೆಸ್ಟಿಂಗ್ ಇಟ್ ಈಸ್ ಇಲ್ಲೇನು ಬರ್ತದೆ 1 ಪ್ಲಸ್ sin A. ದ್ಯಾಟ್ ಮೀನ್ಸ್ ಐ ಹ್ಯಾವ್ ಡಿವೈಡೆಡ್ ಆ್ಯಂಡ್ ಮಲ್ಟಿಪ್ಲೈಡ್ ಬೈ 1 ಪ್ಲಸ್ sin A. ನಮ್ಗೆ ಪ್ರಾಬ್ಲಮ್ಗೆ ಇಫೆಕ್ಟ್ ಆಗೋಂಗಿಲ್ಲ ಇದು. ಸೊ ಇಲ್ಲಿ 2 ಫಾರ್ಮೆಟ್ ಬಂದವು. ಈಗ A ಇಂಟು A
ಅಂದರೆ ಎ ಸ್ಕ್ವೇರ್ ಬರುತ್ತೆ ಹೌದಲ್ಲ. ಅದೇ ರೀತಿ ಇಲ್ಲಿ ಕೆಳಗಿನದ ಎ ಮೈನಸ್ ಬಿ ಅಂದರೆ ಎ ಪ್ಲಸ್ ಬಿ ಹಿಂಗದ. ಇದರ ಈಸ್ ಈಕ್ವಲ್ ಟು ಏನಾಗ್ತದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಜಸ್ಟ್ ಲೈಕ್ ಅಲ್ಜಿಬ್ರಾ ಇದು. ಟ್ರಿಗ್ನೋಮೆಟ್ರಿ ಒಂದು ಸ್ವಲ್ಪ ಕಂಪೇರ್ ಮಾಡ್ಕೊತ ಹೋಗ್ರಿ ಅಲ್ಜಿಬ್ರಾ. ಸ್ವಲ್ಪ ಬೇಸಿಕ್ಕನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿ ಆಗ್ತದೆ ನಿಮಗಿದು. ಸೊ ದಿಸ್ ಇಸ್ ಸ್ಕ್ವೇರ್ ರೂಟ್ ಹಾಗೆ ಬರೀರಿ. ಇದೇನಾಗ್ತದೆ ವೆರಿ ಸಿಂಪಲ್ ಪ್ರಾಬ್ಲಮ್. ಇಟ್ ಈಸ್ 1 ಪ್ಲಸ್ ಸೈನ್ ಎ ಸೇಮ್ ಥಿಂಗ್ ಇಟ್ ಈಸ್ ಹೋಲ್ ಸ್ಕ್ವೇರ್ ಆಗ್ತದೆ. ಈ ಕೆಳಗೆ ಏನಾಗ್ತದೆ a plus b, a minus b. Reverse ಹೋಗೋದು 1 square minus sin square a. So simple. Look at this problem. ಹೌದಾ? So look at this one. Square root of a square. Square root ಏನಾಗ್ತದೆ a ಉಳಿತದೆ ಹೌದಾ? ಸೊ ಇವಾಗ ನಮಗಿದು ಎರಡು ಪದ. ಸೊ ನಾನು ನಿಮ್ಗೆ ಇನ್ನೂ ಒಂದು ಸ್ಟೆಪ್ ಬರ್ತೀನಿ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೌದಾ ಹೋಲ್ ಸ್ಕ್ವೇರ್ ಈ ರೀತಿ ಡಿವೈಡೆಡ್ ಬೈ ಇದಕ್ಕೂ ರೂಟ್ ಅದ. ಇದು 1 ಸ್ಕ್ವೇರ್ ಇಸ್ 1 ಓನ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ. ನೋಡಿ ಡಿಫ್ರೆನ್ಸ್ ನೋಡ್ರಿ ಎರಡದ್ದು. ಇದು ಸ್ಕ್ವೇರ್ ಹೋಲ್ ಅದ, ಇದಕ್ಕೆ ಇದು ಸ್ಕ್ವೇರ್ ಇಟ್ ಹೋಗ್ತದೆ. ಇಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಬರಂಗಿಲ್ಲ ನಾವು. ಓಕೆ ಇದು ಹಾಗೆ ಇರಲಿ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ತೋರಿಸ್ತೀವಿ. ದಿಸ್ ಇಸ್ ಈಕ್ವಲ್ ಟು ಇದು ಸ್ಕ್ವೇರ್ ಇಟ್ ಹೋಯ್ತು. ನಿಮ್ದು ಏನು ಬಂತು ನ್ಯೂಮರೇಟರ್ ಓನ್ಲಿ 1 ಪ್ಲಸ್ ಸೈನ್ ಎ. ಈಗ ಸ್ಕ್ವೇರ್ ಇಟ್ ಹೋಗ್ಬಿಡ್ತೀವಿ. ಕೆಳಗೆ ಏನು ಬಂತು ಸ್ಕ್ವೇರ್ ರೂಟ್ ಆಫ್ ಇನ್ನೊಮ್ಮೆ ಬರೀತೀವಿ ನಾನು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಇದರಲ್ಲಿ ಪ್ರಾಕ್ಟೀಸ್ ಆಗ್ಯದ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತಂದ್ರೆ ಏನದು ಇದು ನ್ಯೂಮರೇಟರ್ ಒನ್ಸ್ ಅಗೇನ್ ಆಸ್ ಇಟ್ ಈಸ್. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಸಿಂಪಲ್ cos square a. ಇಲ್ಲಿ ಬೇಕಾದ್ರೆ ಫಾರ್ಮುಲಾ ಬರೀರಿ ಏನಂತ sin square a plus ಕಾಮನ್ cos square a is equal to 1. ಇದು ಒಂದು ಮಾರ್ಕ್ ಕ್ವಶನ್ 1 ಮಾರ್ಕ್ ಕೊಡ್ತಾರೆ ಫಾರ್ಮುಲಾ ಬರೀರಿ ನಾವು ಬಿಟ್ಟಿರೋದು. ವೆರಿ ಸ್ಕೋರಿಂಗ್ ಸಮ್ ದೀಸ್ ಆರ್ ನೆಗ್ಲೆಕ್ಟ್ ಮಾಡಬೇಡಿ. ಡಿವೈಡೆಡ್ ಬೈ ಸಾರಿ ದಿಸ್ ಇಸ್ ವಾಟ್ 1 ಪ್ಲಸ್ sin a as it is. ಇಲ್ಲಿ ಸೇಮ್ ಸ್ಕ್ವೇರ್ ಹೋಗ್ತದೆ. ಸೊ ಯು ರಿಮೇನ್ ವಿತ್ ವಾಟ್ cos a. ಹೌದಲ್ಲ ಇದು ಆನ್ಸರ್ ಬಂತು. ಇಲ್ಲಿ ನೋಡಿ ಸ್ವಲ್ಪ ಲಾಜಿಕ್ ಯೂಸ್ ಮಾಡಿ ಇದನ್ನ ನಾವು ಕನ್ವರ್ಟ್ ಮಾಡ್ಬೋದು ಇರುತ್ತೆ. ಹೆಂಗೆ ಅಂತಂದ್ರೆ ಈಗ ನೋಡಿ ಎ ಪ್ಲಸ್ ಬಿ ಅಪಾನ್ ಎ ಇತ್ತಂದ್ರೆ ಯು ಕ್ಯಾನ್ ಹ್ಯಾವ್ ದಿಸ್ ಆಸ್ ಎ ಅಪಾನ್ ಎ ಪ್ಲಸ್ ಬಿ ಅಪಾನ್ ಎ. ಹೌದಲ್ಲ ಎಸ್ ಅಂತಂದ್ರೆ ಎನೇ ಆಗ್ತದೆ. ಎ ಪ್ಲಸ್ ಬಿ ಬರ್ತದೆ ಸೇಮ್ ಬರ್ತದೆ ಹೌದಲ್ಲ. ಸೊ ಅದಕ್ಕೆ ನಾವು ಏನು ನೋಡಿದ್ದೀವಿ ಇವಾಗ ಇದನ್ನ ಈ ರೀತಿ ಬರೀತೀವಿ ನಾನು 1 ಅಪಾನ್ ಕಾಸ್ ಎ ಎಸ್ ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ. ಹೋಪ್ ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಇಸ್ ವಾಟ್ 1 ಅಪಾನ್ ಕಾಸ್ ಎ. Second, you know that one. Plus sin a upon cos a is very easy. This is tan a. Okay? So easy. How then? LHS equal to RHS. Understood? So LHS equal to RHS. Small and small problems. Okay? Okay, the seventh question is something like this one. Sin theta minus 2 sin cube theta 2 cos cube theta minus cos theta is equal to tan theta. ಪ್ರಾಬ್ಲಮ್ ಏನಂತ ನೋಡ್ರಿ ಗೊತ್ತಾಗ್ತದೆ. ಸೊ ಸಿಂಪಲ್ ಇದು. ಕಾಂಪ್ಲಿಕೇಟೆಡ್ ಅದ ಅಂತಂದ್ರೆ ಈಸಿ ಸೊಲ್ಯೂಷನ್ ಮಾಡ್ಬೋದು ನಾವು. ಓಕೆ ಪ್ಲೇನ್ ಇದ್ರೆ ನಮ್ಗೆ ಡಿಫಿಕಲ್ಟ್ ಆಗ್ತದೆ ಕನ್ವರ್ಷನ್ ಆಫ್ ದ್ಯಾಟ್. ಸೊ ಇವಾಗ ನೋಡಿದ್ದು ಇದು ನೋಡಿದ ಕೂಡಲೇ ವಾಟ್ ವಿಲ್ ಗೆಟ್ ಹಿಯರ್ ವೆರಿ ಬೇಸಿಕ್ ಐಡಿಯಾ. ಓಕೆ ಎನಿ ಹೌ LHS ಬರೀರಿ ಬರೋದು. ಇಲ್ಲಿ ನೋಡಿದ ಕೂಡಲೇ ಸೈನ್ ಥೀಟಾ ಸಿಂಪಲ್ ಕಾಮನ್ ಬರ್ತದೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಬರ್ತಿಲ್ಲ ಹೌದಲ್ಲ. ಇಲ್ಲಿ ಕೆಳಗೆ ಏನು ಬರ್ತದೆ ಕಾಸ್ ಥೀಟಾ ಕಾಮನ್ ಬರ್ತದೆ ಹೌದಲ್ಲ. ಸೊ ವಾಟ್ ಮೀನ್ಸ್ ಹಿಯರ್ 2 cos square theta. Okay minus 1. ಇಷ್ಟೊಂದು ಸಿಂಪಲ್ ಅದು ಎಲ್ಲರಿಗೂ ತಿಳಿಸೋದು. sin theta ಕಾಮನ್ ತೆಗೆದ್ರೆ ನಥಿಂಗ್ ಮೀನ್ಸ್ 1 minus 2 ಕ್ಯೂಬ್ ಒಳಗಿಂದ 1 sin theta ಬಂದ್ರೆ sin square theta. cos ಕ್ಯೂಬ್ ಮತ್ತು cos theta ಒಳಗೆ ಒಂದು cos theta ಹೊರಗೆ ತೆಗೆದ್ರೆ 2 as it is. ಕ್ಯೂಬ್ ಒಳಗಿಂದ ತೆಗೆದ್ರೆ cos square theta minus 1. ಓಕೆ ಇದು ಈಸಿ ಇದೆ. ಇಲ್ಲಂತೂ ಬಂತು ನಿಮಗೆ sin theta upon cos theta tan theta ಬಂತು. ಇದು ಎಲ್ಲ ಕೂಡಿ ಕ್ಯಾನ್ಸಲ್ ಆಗಬೇಕು. ಕ್ಯಾನ್ಸಲ್ ಆದರೆ ಆಗಂಗಿಲ್ಲ ಯಾಕಂದ್ರೆ ಇದು ಸೈನ್ ಅದ ಕಾಸ್ ಅದ. ಈ ಕನ್ವರ್ಷನ್ ಮಾಡ್ಕೊಳ್ಳಿ. ನೀವು ಎರಡನ್ನೂ ಮಾಡಬೇಡ್ರಿ. ಒಂದು ಸೈನ್ ಮಾಡಿ ಓಕೆ ನೋಡಿರಿ ತೋರಿಸ್ತೀನಿ 1 ಮೈನಸ್ 2 ಹಾಗೆ ಇಡ್ರಿ. ಸೈನ್ ಸ್ಕ್ವೇರ್ ಥೀಟಾ ಏನು ಮಾಡ್ಬೋದು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಯಾಕಂದ್ರೆ ಯು ನೋ ದ್ಯಾಟ್ ಒನ್ ಸೈನ್ ಬರೀ ಇದೇ ಹೆಚ್ಚಿಗೆ ಫಾರ್ಮುಲಾ ಯೂಸ್ ಆಗ್ತದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಆಸ್ ಯು ರೈಟ್ ಹಿಯರ್ ಆಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಯಾಕಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಅಂತ ನೀವು ಬರೀಬೋದಲ್ಲ. ಸೈನ್ ಸ್ಕ್ವೇರ್ ಥೀಟಾ ಬೇಕಾದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ನಾವು ಕನ್ವರ್ಷನ್ ಮಾಡ್ಕೊಂಡು ಹೌದಲ್ಲ. ಇದು ಫಾರ್ಮುಲಾ ಬೇಸಿಕ್ ಫಾರ್ಮುಲಾ. ಇದು ಹೆಚ್ಚಾಗಿ ಯೂಸ್ ಆಗುವಂಥ ಫಾರ್ಮುಲಾ ಇದು ಕಾಮನ್ ಫಾರ್ಮುಲಾ. ಓಕೆ ನೋಡಿ ಈಗ ಡಿವೈಡೆಡ್ ಬೈ ವಾಟ್ ಐ ವಿಲ್ ಡು ಕಾಸ್ ಥೀಟಾ ಸಾರಿ ಇದು ಅಂತೂ ಹೋಗಿಬಿಡ್ತೀವಿ. ಈಗ ಇದೆಲ್ಲ ಕೂಡ ಟ್ಯಾನ್ ಥೀಟಾ ಮಾಡಿ ನಾವೀಗ 2 ಕಾಸ್ ಸ್ಕ್ವೇರ್ ಥೀಟಾ ಓಕೆ ಮೈನಸ್ 1 ಹಿಂಗೆ ಬಂದಿದೆ ನಮಗೆ. ಸೊ ದಿಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಇದು ನೋಡ್ರಿ ಈಗ 1 ಮೈನಸ್ ಇವೆರಡು ಬ್ರಾಕೆಟ್ ಮೈನಸ್ ಅದ. ಸೊ 2 1 2 minus minus plus cos square theta divided by 2 cos square theta minus 1 ಹೌದಾ. ನೋಡಿರಿ ಇದು 1 minus 2 ಅದ. ಇದು tan theta ಅಂತ as it is ಬರೀರಿ.
ಈಗ 1 minus 2 ಅಂದ್ರೆ -1, you know, simple it is. So -1 plus cos square theta. So this is a 2 under 2, it is 2 cos square theta. 2 multiply ಆಗ್ತದೆ. Okay, 2 cos square theta divided by 2 cos square theta minus 1. ಇದು ಹೆಂಗದ ಅಂದ್ರೆ minus a plus b same as b minus a. ಹೌದಲ್ಲ, ಹಂಗ ನಾವು ಇಲ್ಲಿ ನೋಡೋಕ್ಕಿಂತ ಇಲ್ಲಿ ಅಡ್ಜಸ್ಟ್ ಮಾಡೋದು. ಈಗ ಇಲ್ಲಿ ಏನು ಬರ್ತದೆ ಅಂತ ನಾನೀಗ ನೋಡ್ರಿ, tan theta as it is. Okay, -1 plus 2 cos square theta can be 2 cos square theta minus 1 divided by 2 cos square theta minus 1. Cancel. So this is equal to tan theta. So that is your RHS. Hold on. So simple. Okay, this is 8th question. Something like this one. You have very simple problem. Sin a plus cosec a whole square plus cos a plus sec a square is equal to 7 tan square a plus cos square a. Okay, this is what you have 7 plus tan square a. This is I can say this one, or this is very important point, example from the point of exam. Exam ಇದು ಬರೋ ಚಾನ್ಸಸ್ ಅದ, ಸ್ವಲ್ಪ ಇದು ಧ್ಯಾನ ಕೊಟ್ಟು ಲಕ್ಷ ಕೊಡ್ರಿ, ಪ್ರಾಕ್ಟೀಸ್ ಮಾಡಿ ಪ್ರಾಬ್ಲಮನ್ನು. ಮತ್ತು ಇದು ನಾಲ್ಕು ಸ್ಟೆಪ್ ಆಗಿ ಬಿಡಿಸ್ಬೋದು, ವೆರಿ ಈಸಿ. ಹೆಚ್ಚಿಗೆ ಫಾರ್ಮುಲಾಸ್ ಇಲ್ಲ ಏನಿಲ್ಲ, ಇಲ್ಲಿ ಸಿಂಪಲ್ ವೇ ಒಳಗೆ ಸಾಲ್ವ್ ಮಾಡ್ಬೋದು. ನೋಡ್ರಿ ತೋರಿಸ್ತೀನಿ ಪ್ರಾಬ್ಲಮ್ ಹೆಂಗೆ ಮಾಡ್ಬೋದು ಅಂತ. ಫಸ್ಟ್ ಯು ರೈಟ್ ಎಲ್ ಎಚ್ ಎಸ್, ಐ ಆಮ್ ಸಿಂಪ್ಲಿಫೈಯಿಂಗ್ ಎಲ್ ಎಚ್ ಎಸ್ ಅಂತ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಹಿಯರ್ a plus b whole square plus a plus b whole square, ವೆರಿ ಸಿಂಪಲ್. ಸೊ ಇಟ್ ಈಸ್ ವಾಟ್ ಸಿಂಪಲ್ ನಿಮಗೆಲ್ಲ ಬರ್ತದೆ, a square ಪ್ಲಸ್ ಬಿ ಸ್ಕ್ವಯರ್, ಹೌದಾ, ಪ್ಲಸ್ 2ab. 2ab ಅಂದರೆ 2 sin a ಇಂಟು cosec a, ಇದು ಇದರ ಎಕ್ಸ್ಪಾನ್ಷನ್ ಆಯಿತು, ಹೌದಾ. ಪ್ಲಸ್ ಐ ಆಮ್ ಎಕ್ಸ್ಪಾಂಡಿಂಗ್ ದಿಸ್ ಒನ್, ಪ್ಲಸ್ cos square a plus sec square a plus 2 cos a into sec a, ಹೌದಾ. ಏನಾಯ್ತು, a square plus b square plus 2ab, a square plus b square plus 2ab, ಯಾಕಂದ್ರೆ ಎರಡು ಹೋಲ್ ಸ್ಕ್ವೇರ್ ಅದ, ನೋಡು ಪ್ಲಸ್ ಸೈನ್ ಅದ. ಸೊ ಕೇರ್ಫುಲ್ ಆಗಿ ಮಾಡ್ರಿ, ಇಂಟು ಸೈನ್ ಯಾಕಂದ್ರೆ ಇದು ಫುಲ್ ಆನ್ಸರ್ ರಾಂಗ್ ಬಂದ್ಬಿಡ್ತದೆ. ಓಕೆ, ವೆರಿ ಸಿಂಪಲ್. ಯು ನೋ ದಿಸ್ ಒನ್, ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ. ಇಲ್ಲಿ ಒಂದು ಎರಡೇ ಫಾರ್ಮುಲಾ ಹಾಕ್ತೀವಿ ನಾವು. ಈಗ ನೋಡ್ರಿ, ನಿಮ್ಗೆ ಗೊತ್ತದ 1 plus tan square a, okay, is equal to sec square a, and you have 1 plus cot square a is equal to cosec square a. ಇವೆರಡು ಫಾರ್ಮುಲಾ ನಾ ಇಲ್ಲಿ ಯೂಸ್ ಮಾಡ್ತೀನಿ. ಎಲ್ಲದ ಅಂದ್ರೆ ಈಗ ನಮ್ದು ಇಲ್ಲಿ cosec ಸ್ಕ್ವೇರ್ ಅದ ಮತ್ತು sec ಸ್ಕ್ವೇರ್ ಅದ. ಇದು ಸೈನ್ ಹಂಗೆ ಇಡೋದು, ಇದನ್ನು ನೋಡ್ರಿ ಸಿಂಪ್ಲಿಫಿಕೇಶನ್ ಹೆಂಗೆ ಮಾಡ್ತೀನಿ ನಾನೀಗ. ಇದು ಸೈನ್ ಸ್ಕ್ವೇರ್ ಎ ಆ್ಯಸ್ ಇಟ್ ಈಸ್. cosec ಸ್ಕ್ವೇರ್ ಎ ಹೆಂಗೆ ಬರ್ತದೆ, 1 ಪ್ಲಸ್ cot ಸ್ಕ್ವೇರ್ ಎ. ಫಾರ್ಮುಲಾ ಬರೀರಿ, ಕಂಪಲ್ಸರಿ ಫಾರ್ಮುಲಾ ಬರೆದು ಅದಕ್ಕೆ ಮಾರ್ಕ್ಸ್ ಇರ್ತದೆ ಎಕ್ಸಾಮ್ ಒಳಗೆ. ಓಕೆ, ಪ್ಲಸ್ ಇದು ವೆರಿ ಇಂಟ್ರೆಸ್ಟಿಂಗ್ ಅದ ನೋಡ್ರಿ, ಸೈನ್ ಎ ಹಂಗೆ ಇಡ್ರಿ ಇಂಟು cosec ಏನದ 1 upon sin a, because sin a and cosec a they are related with each other in this way. ಈ ರೀತಿ cosec a is equal to 1 upon sin a, ಇದು ಗೊತ್ತದ ನಿಮಗೆ, ಇದು ಬೇಸಿಕ್ ಥಿಂಗ್. ಪ್ಲಸ್ ಈಗ ಇದು ಸೇಮ್ cos square a as it is, ಏನು ಮಾಡುವಂಗಿಲ್ಲ ಇಲ್ಲಿ. ಪ್ಲಸ್ sec square ಏನದ, ಇದನ್ನ ಏನು ಮಾಡ್ತೀವಿ ನಾವು, 1 plus cot tan square ಫಾರ್ಮುಲಾ ಅದ ನೋಡಿ, 1 plus tan square a ಬರೀರಿ. ಓಕೆ, ಪ್ಲಸ್ 2 cos a, ಸೇಮ್ ಥಿಂಗ್, ಮತ್ತು sec a can be written as 1 upon cos a. Okay, this way you are doing. So this is equal to, look at this one, e sin a ಹೋಗ್ತದೆ, cos a ಹೋಗ್ತದೆ. So what you are remaining with, sin square a. Okay, sin square a, okay, plus cot square a plus 1 plus 2. Okay, ಇದು ಎಕ್ಸ್ಪಾನ್ಷನ್ ಆಯಿತು. ಅದೇ ರೀತಿಯಲ್ಲಿ ಪ್ಲಸ್ ಅನ್ನೋದು cos square a plus tan square a plus 1 plus 2. Okay, first, second, third, fourth step ನೋಡ್ರಿ. ಈಗ ನೋಡು ಪ್ಲಸ್ ಆಗಿದೆ, what you are getting here, sin square a plus cot square a plus 3 plus cos square a plus tan square a plus 3 ಅದ, ಹೌದಾ. So what you will get here, sin square a plus cos square a
ಟುಗೆದರ್ ಬರೀರಿ. ನೀವು ಡೈರೆಕ್ಟಾಗಿ 1 ಅಂತ ಬರೀಬೋದು. sin square a plus cos square a plus cot square a plus tan square a plus 3. ಓಕೆ, 3 ಮತ್ತು ಇದು 3 ಕೂಡಿ ಇದು 6 ಆಯಿತು. ಓಕೆ, 6 ಆಯಿತಾ. ಈಗ ಇದು ನೋಡಿ, ಇದು ಈಸ್ ಈಕ್ವಲ್ ಟು 1 ಪ್ಲಸ್ cot square a plus tan square a plus 6. Finish. Now you have got 1 plus 6 is 7 plus tan square a, you can make answer plus cot square a, which is equal to RHS, hence true anta helbodu. So simple, ಏನು ಇಲ್ಲ ಈ ಪ್ರಾಬ್ಲಮ್ ಒಳಗೆ. ಓಕೆ, so this is very simple problem. So I have solved this way. Okay, 9th question. ನೋಡ್ರಿ, cosec a minus sin a into sec a minus cos a is equal to 1 upon tan a plus cot a ಅದು. ಸೊ ಹಿಯರ್ ವಾಟ್ ಯು ಟು ಹಿಯರ್ ಇಲ್ಲಿ ಏನದ ಅಂತಂದ್ರೆ ನೀವು ಇದನ್ನ ಎರಡನ್ನೂ ಬಿಡಿಸ್ಬೇಕು. LHS ಮತ್ತು RHS ಎರಡು ಸಾಲ್ವ್. ಕ್ವಶನ್ ಬುಕ್ ಒಳಗೆ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಎರಡನ್ನೂ ಕಾಂಪ್ಲಿಕೇಟೆಡ್ ಫಾರ್ಮ್ಯಾಟ್ ಒಳಗೆ ಇದಾವೆ, ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಒಳಗಿಲ್ಲ, ಸಿಂಪಲ್ ಅದ ನೋಡ್ರಿ. ಇದನ್ನ ಏನು ಮಾಡಿದ್ರೆ ಸೈನ್ ಕಾಸ್ ಒಳಗೆ ಕನ್ವರ್ಟ್ ಮಾಡಿ, ಇದನ್ನ ಸೈನ್ ಕಾಸ್ ಒಳಗೆ ಕನ್ವರ್ಟ್ ಮಾಡಿದ್ರೆ ಯು ಗೆಟ್ ಆಟೋಮೆಟಿಕ್ಲಿ ಇದು ಸೊಲ್ಯೂಷನ್. ಹೌದಾ? ಸೊ ನೋಡ್ರಿ, ಇವಾಗ ಕೊಸೆಕ್ ಅಂದ್ರೆ 1 upon sin a ಅದ, ಸೆಕ್ ಅಂದ್ರೆ 1 upon cos ಅದ. ಇಷ್ಟೇ ಕನ್ವರ್ಷನ್, ಮತ್ತೇನೇ ಇಲ್ಲ. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ ಅದ ನೋಡ್ರಿ. ಸೊ ಇವ್ ರೈಟ್ LHS ಪಾರ್ಟ್ ಬರೀರಿ. ಈಗ ಕೊಸೆಕ್ ಅಂದ್ರೆ 1 upon sin a. ವೆರಿ ಸಿಂಪಲ್ ವೇ ಇಟ್ ಈಸ್. ನೀವು ಈ ಪ್ರಾಬ್ಲಮ್ಸ್ ಎಲ್ಲರೂ ಟ್ರೈ ಮಾಡಿ ನಾನು ಹೇಳ್ತೀನಿ ಟ್ರಿಗ್ನೋಮೆಟ್ರಿ ಒಳಗೆ. ನಿಮಗೆ ಯಾಕಂದ್ರೆ ಫಿಕ್ಸ್ ಕ್ವಶನ್ಸ್, ಒಂದು 10 ಕ್ವಶನ್ಸ್ ಇದಾವೆ. ಒಂದು ವರ್ಕ್ ಎಕ್ಸಾಂಪಲ್ ಒಂದು 2 ಬರೋದು. ಪ್ರಾಕ್ಟೀಸ್ ಮಾಡಿದ್ರೆ 7 to 8 ಮಾರ್ಕ್ಸ್ ಫಿಕ್ಸ್ ಅದು. ಸೊ ನಾನು ಅದಕ್ಕೆ ಹೇಳಿದ್ದು ಭಾಳ ಸ್ಟ್ರೆಸ್ ಕೊಟ್ಟು ಹೇಳಿರ್ತೀನಿ, ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಡಿ. ಒಂದು ವೀಕ್ ಎಕ್ಸಾಮ್ ಬಂತಲ್ಲ, ಇನ್ನೊಂದು 30 days ಇದಾವೆ. ಸೊ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಡೈಲಿ ಒಂದು 2 ಸರ್ತಿ ನಿಮ್ಗೆ ಈಸಿ ಅನ್ನಿಸ್ತದೆ ನೋಡಿ. ನಾನು ಈಸಿ ಒಳಗೆ ತಿಳಿಸ್ತೀನಿ ಕಂಪೇರ್ ಟು ಅಲ್ಜಿಬ್ರಾ. ನಾನು ಮ್ಯಾಥ್ಸ್ ಮಾಡೋ ಪೇಪರ್ ಬಿಡಿಸಿದ್ದು ನೋಡಿ, ಅದನ್ನು ನೀವು ಫಾಲೋ ಮಾಡಿರಿ ಬೇಕಲ್ಲ ನೋಡಿರಿ. ಓಕೆ, ವಾಟ್ ಐ ಡಿಡ್ ಹಿಯರ್ 1 upon sin a ಆ್ಯಸ್ ಇಟ್ ಈಸ್. ಇದು ಕಾಸೆ ಮಾಡೀನಿ, ಆಮೇಲೆ ಇದು ಕಾಸೆ. ಸೊ ಇವೆರಡು ಎಲ್ ಸೇಮ್ ತೆಗೀನಿ. ಈಗ ದಿಸ್ ಇಸ್ ಸಿಂಪಲ್. sin a ಇದೆ ಎಲ್ ಸೇಮ್ ಅದು, 1 ಮತ್ತು ಇಂಟು sin a ಅದು. ಹೌದಾ? ಸಿಂಪಲ್. ದೆನ್ ಕಾಸೆ ಆ್ಯಸ್ ಇಟ್ ಈಸ್. ಇದಕ್ಕೆ 1 ಮಲ್ಟಿಪ್ಲೈ ಆಗ್ತದೆ, ಇದರಲ್ಲೇ ಕಾಸೆಯಲ್ಲಿ ಮಲ್ಟಿಪ್ಲೈ ಆಗ್ತದೆ. ಜಸ್ಟ್ ಯು ನೋ ದಿಸ್ ಒನ್, ವೆರಿ ಸಿಂಪಲ್. ಸೊ ನೋಡಿ, ಹಾಗೆ 1 minus sin square a. ಈಗ ನಿಮ್ಗೆ ಐಡಿಯಾ ಬರ್ಲಿಕ್ಕೆ ಅನ್ನಿಸ್ತಾ ಇಲ್ಲ, ಪ್ರಾಬ್ಲಮ್ಸ್ ಎಂಡ್ ಆಗ್ಲಿಕ್ಕೆ ಬಂದು ಇವಾಗ 1 minus cos square a. ಎಲ್ಲ ಪ್ರಾಬ್ಲಮ್ಸ್ ನೋಡ್ರಿ, ಎಲ್ಲರೂ ಪ್ರಾಬ್ಲಮ್ಸ್ ಡಿಫ್ರೆಂಟ್ ಇದಾವೆ, ಬಟ್ ಇನ್ ಅ ಸಿಂಪಲ್ ವೇ ಎಕ್ಸ್ಪ್ಲೈನ್. ಓಕೆ, 1 minus sin square a is, you know, this is cos square a upon sin a. ಹೌದಾ? ಇಂಟು 1 minus cos square a is sin square a upon cos a. ಇಲ್ಲಿ ಬೇಕಾದ್ರೆ ಬರೀರಿ as sin square a plus cos square a is equal to 1. ಯಾಕಂದ್ರೆ ನಿಮ್ಗೆ ಗೊತ್ತದ sin square a ಬೇಕಾಯ್ತಂದ್ರೆ ಏನು ಮಾಡ್ತೀವಿ ನಾವು? sin square a ಬೇಕಾಯ್ತಂದ್ರೆ 1 minus cos square ಮಾಡ್ತೀವಿ. ಅದೇ ರೀತಿ cos square a ಬೇಕಾಯ್ತಂದ್ರೆ 1 minus sin square a. ಅದೇ ರೀತಿ ಟೇಬಲ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಒಂದು ವಿಡಿಯೋ ಒಳಗೆ ನೋಡಿ. ಟೇಬಲನ್ನು ನೀವು ಹ್ಯಾಂಗ್ ಮಾಡಬೇಕು, ಏನು ಶಾರ್ಟ್ಕಟ್ಸ್ ಕಲಿಬೇಡ್ರಿ ನೀವು. ನಾನು ಹೇಳ್ತೀನಿ ಸರಿಯಾಗಿ ಅಭ್ಯಾಸ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಯಾವುದ್ರೂ ಈಸಿ ವೇ ಅಂತ ಹೇಳಿ ನೀವು ಶಾರ್ಟ್ಕಟ್ಟೇ ನೆನ್ಪಿಟ್ಕೊಳ್ಳೋದು ಮಾಡಿದ್ರೆ ಅದು ನಿಮ್ಗೆ ಫೈನಲಿ ವರ್ಕೌಟ್ ಆಗಲ್ಲ ಅದು. ಸೊ ನನ್ನ ಪ್ರಕಾರ ಲರ್ನ್ ಮಾಡಬೇಕಂದ್ರೆ ಸರಿಯಾಗಿ ಕಲಿಲೇಬೇಕು. ನೀವು ಕಲಿತ್ರೆ ಸ್ವಲ್ಪ ಟೈಮ್ ತೊಗೋತದೆ, ಬಟ್ ಅದು ಫೈನಲ್ ಆಗ್ತದೆ. ಹೌದಾ? ನೀವು PUC ಸೈನ್ಸ್ ಮಾಡಬೇಕಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಅಲ್ಲಿ ಸರಿಯಾಗಿ ಕಲೀರಿ, ನೀವು ಪ್ರಾಕ್ಟೀಸ್ ಮಾಡಿರಿ. ಈಗ ನೋಡಿರಿ, cos square ಅಂತ ಡಬಲ್ ಅದ. ಇಲ್ಲೇನಾಗ್ತದೆ, 1 cos ಹೋಗ್ತದೆ. ಸೊ ನಿಮ್ಗೆ ಕನ್ಫ್ಯೂಸ್ ಇರ್ತದೆ, ಡೋಂಟ್ ವರಿ, ಹಿಂಗೆ ಮಾಡಿದ್ದೀನಿ. cos a ಪ್ರಾಕ್ಟೀಸ್ ಇರ್ತೀವಿ ಡಿವೈಡೆಡ್ ಬೈ sin a. ನಿಮ್ಗೆ ಎಲ್ಲರಿಗೆ ಕನ್ಫ್ಯೂಷನ್ ಇರ್ತದಲ್ಲ, ಅಲ್ಲೆಲ್ಲಿ ನಾನು ಶಾರ್ಟ್ ಇದು ಹೇಳ್ತೀನಿ ನಿಮ್ಗೆ ಯಾವ ರೀತಿ ನೀವು ಅವಾಯ್ಡ್ ಮಾಡ್ಬೋದು ಮಿಸ್ಟೇಕ್ಸನ್ನು ಆಗೋದನ್ನು. ಜಸ್ಟ್ ಫಾಲೋ ಆಲ್ ಮೈ ವಿಡಿಯೋಸ್. cos a ಹೋಗ್ತದೆ, sin a ಆಗ್ತದೆ. ಓಕೆ, ನೋಡಿ ಇವಾಗ ಏನಾಯ್ತದು, cos a ಇಂಟು sin a ಬರುತ್ತೆ. ಹೌದಲ್ಲ? ಇದು ಸಿಂಪಲ್ ಫಾರ್ಮ್. ಇದು ಏನಾದ್ರಿಂದ LHS ಕಾಲ್ ಇಟ್ 1. ಹೌದಾ? ಸೇಮ್ ವೇ ಮಾಡ್ತೀವಿ ಇವಾಗ RHS ಅನ್ನು ಸಿಂಪ್ಲಿಫೈ ಮಾಡ್ತೀವಿ. ಓಕೆ, ಬಟ್ ವಿ ಹ್ಯಾವ್ ಇನ್ ದ RHS ಒಳಗೆ ಏನದು ನಮ್ಮದು 1 upon tan a plus cot a ಇದೆ. ಓಕೆ, ವಿಲ್ ರಿಮೂವ್ ದಿಸ್ ಒನ್. So what I have got LHS answer, and LHS ಏನು ಬಂದದು cos a into sin a. ಹೌದಾ?
I'll keep it aside and I'll call it as 1. ಈಗ ನೋಡ್ರಿ ನಾನು RHS ಸಾಲ್ವ್ ಮಾಡ್ತೀನಿ. RHS ಏನಂದ್ರೆ 1 tan A ಅದ ಪ್ಲಸ್ cot A ಅದ. ವೆರಿ ಸಿಂಪಲ್. tan cot ರಿಲೇಷನ್ ಎಲ್ಲ ಗೊತ್ತದ ಸೈನ್ ಜೊತೆ. ಸೊ ಇವಾಗ ಏನು ಮಾಡ್ತೀವಿ 1 sin A cos A, okay, plus cos A sin A. Very simple. ಹೌದಾ? This is equal to 1 upon ಇವು ಎರಡರದ್ದು LCM ತೆಗಿತಾರೆ. ಇದು ಸಿಂಪ್ಲಿಫಿಕೇಶನ್ ಮಾಡೋದು ಅಷ್ಟೇ. ಹೌದಿಲ್ಲ? ಇದಕ್ಕೆ ಏನಾಗ್ತದೆ sin A ಲೇ ಮಲ್ಟಿಪ್ಲೈ ಆಗ್ತದೆ, ಇಲ್ಲೇನಾಗ್ತದೆ cos A ಲೇ ಮಲ್ಟಿಪ್ಲೈ ಆಗ್ತದೆ, ರಿವರ್ಸ್. ಇದು ಈ ಕಡೆ ಹೋಗ್ತದೆ, ಇದು ಈ ಕಡೆ ಹೋಗ್ತದೆ. ಸೊ ಹೋಲ್ ಡಿವೈಡೆಡ್ ಬೈ ವಾಟ್ ಯು ಆರ್ ಗೆಟಿಂಗ್ ಹಿಯರ್ sin A into cos A. ಇದೇನಾಗ್ತದೆ sin square. ಸೊ ಸಿಂಪಲ್ ಇಟ್ ಇಸ್ sin square A plus cos square A. ಅರ್ಥ ಆಗ್ಲಿಕ್ಕದಲ್ಲ? ಸೊ ಓಕೆ, ಇಲ್ಲಿ ಡೀಟೇಲ್ ಆಗಿ ಬರ್ತೀನಿ ನೋಡಿ. ಈಗ ದಿಸ್ ಇಸ್ ಈಕ್ವಲ್ ಟು 1 upon sin square A plus cos square A is 1 divided by sin A into cos A. ಇದು ಭಾಳಷ್ಟು ಹುಡುಗರು ಕನ್ಫ್ಯೂಸ್ ಆಗ್ತದೆ ಈ ಸ್ಟೆಪ್. ಹೆಂಗೆ ಬರೀಬೇಕು ಇದು ಎಲ್ಲ ಈಸ್ ಈಕ್ವಲ್ ಟು ಅಂದ್ರೆ ನಾನು ಕನ್ಫ್ಯೂಷನ್ ಅಂತ ನಿಮಗೆ ಆಲ್ರೆಡಿ ಹೇಳಿದೆ. ನಾನು ಆ ವಿಡಿಯೋಸ್ ನೋಡಿ ಹೇಳ್ತೇವಲ್ಲ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನು. ಎಲ್ಲಿ ನಿಮ್ಗೆ ಎಂಡಿಗೆ ಪ್ರಾಬ್ಲಮ್ ಎಂಡಿಗೆ ಮಿಸ್ಟೇಕ್ಸ್ ಆಗ್ತವೆ. ಸೊ ನಾವು ದಿಸ್ ಇಸ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಈ ರೀತಿ 1 upon sin A into cos A ಅಂತ ಮಾಡಿರಿ. ಸೊ ಇವಾಗ ಏನಾಗಿತ್ತು 1 ಡಿವಿಷನ್ ಬಿಕಾಸ್ ಮಲ್ಟಿಪ್ಲಿಕೇಶನ್. ನೀವು ಲೋವರ್ ಕ್ಲಾಸ್ನಾಗ ಮಾಡ್ತಿರಲ್ಲ 6 7 ಇದು ಉಲ್ಟಾ sin A cos A upon 1 division becomes multiplication. Numerator denominator ಮಾಡ್ತೀರಾ ಹಾಗೆ. See, look at this one. This is sin A into this one becomes sin A into cos A. It is same as your LHS and RHS. ಹೌದಿಲ್ಲ? So therefore LHS equal to RHS. ಎರಡು ಆದ್ರಿಂದ hence you can say this is the solution of this problem. Okay, I hope you people have understood this one. Last ಇನ್ನೊಂದು ಪ್ರಾಬ್ಲಮ್ ಇದೆ ನೋಡ್ರಿ. Okay, this is the 10th and the last problem of prove that problem. The last problem, 1 plus tan square A upon 1 plus cot square A is equal to 1 minus tan A upon 1 minus cot A whole square is equal to tan square A. ಇದು ತಿಳ್ಕೊಬಿಟ್ಟಿದ್ದು ಇವೆರಡನೇ ಅಂದ್ರೆ ಇದರ ಆನ್ಸರ್ tan square A, ಇದರ ಆನ್ಸರ್ tan square A ಅಂತ ನಾವು ಪ್ರೂವ್ ಮಾಡೋದು. ಓಕೆ, ಈ ಮೂರನ್ನು ಪ್ರೂವ್ ಮಾಡಬೇಕಂತಲ್ಲ, LHS ಆಗಿದ್ದು ಕರೆಕ್ಟ್ ಸುಲ್ಕೇನ್ ಅಂತಾರ ಅಂತಲ್ಲ. ಇದರ ಆನ್ಸರ್ನ ಇದು ಬರ್ತದ, ಇದರ ಆನ್ಸರ್ ಇದು ಬರ್ತದ. ಇವೆರಡರದು ಈಕ್ವಲ್ ಟು tan square A ಅಂತ. ಸೊ ನಾವು ಇವಾಗ ಏನು LHS RHS ಅಂತ ಬರಿಬಾರ್ದು. ಏನು ಮಾಡೋದು ಕನ್ಸಿಡರ್ ಇದು ಅಂತ, ನೆಕ್ಸ್ಟ್ ಇದು ಅಂತ ಮಾಡಿ ಇದು ಇಸ್ ಈಕ್ವಲ್ ಟು tan square A ಅಂತ ತೋರಿಸೋಣ. ಹೌದಾ? ಸೊ ಬಿಫೋರ್ ಮೂವಿಂಗ್ ಟು ದ್ಯಾಟ್ ಒನ್ ನೋಡಿರಿ, ಫಸ್ಟ್ ಡಿಫರೆನ್ಸ್ ತಿಳ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ದಿಸ್ ಇಸ್ 1 plus tan square A, ಇದು 1 minus tan A whole square. ಇಷ್ಟೇ ಡಿಫರೆನ್ಸ್. Okay, look at this one. How to solve? First I am considering this one. 1 plus tan square A divided by 1 plus cot square A. This simplify ಮಾಡೋಣ. ಹೌದಾ? This is equal to 1 plus tan ಮತ್ತು cot ಏನು ಮಾಡೋಣ ನಾವು sin cos ಗೆ ಕನ್ವರ್ಟ್ ಮಾಡೋಣ. 1 plus sin square A divided by cos square A. You know this one. Divided by 1 plus cos square A divided by sin square A. You know. Tan ಅಂದ್ರೆ sin cos, cot ಅಂದ್ರೆ cos ಅಂದ್ರೆ reverse. ಹೌದಿಲ್ಲ? So this is square. So this is equal to it is upon 1 ಇದನ್ನು. So what you get here? ಇಲ್ಲಿ cos square A ಬರ್ತದೆ, ಇಲ್ಲಿ 1 ಬರ್ತದೆ, ಇಲ್ಲಿ sin square A ಬರ್ತದೆ, ಮತ್ತೆ ಇಲ್ಲಿ 1 ಬರ್ತದೆ. Okay? So look at this one. This is 1 into cos square A is cos square A plus sin square A. Okay? Divided by cos square A. ಓಕೆ, ನೋಡಿ ನಾನು ಏನು ಮಾಡಿ ಹೋಲ್ ಡಿವೈಡೆಡ್ ಬೈ ಈ ರೀತಿ ಬರೀಬೋದು. ಹಿಂಗೆ ಬರೀರಾ, ಇದೊಂದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್, ಇದು ಸ್ಟೆಪ್ಸ್ ಎತ್ತಿದ್ದು ಅಂದ್ರೆ ಈ ರೀತಿ ಬರೀಬೋದು. ಯೂಜಿಂಗ್ ಸಿಂಬಲ್ ಹಾಕಿ ನೆಕ್ಸ್ಟ್ ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಬೋದು. ಸೊ ಇವಾಗ ಇದೇನಾಗ್ತದೆ, ಇಲ್ಲಿ sin square A ಪ್ಲಸ್ cos square A ಡಿವೈಡೆಡ್ ಬೈ sin square A. ಇದು ಲಾಸ್ಟ್ ಪ್ರಾಬ್ಲಮ್ ಪ್ರೂವ್ ದಟ್ ಎಕ್ಸರ್ಸೈಸ್ ಒಳಗೆ ನಿಮ್ಗೆ ಐಡಿಯಾ ಬರ್ತದೆ ಅಂತ ತಿಳ್ಕೊಂಡೆ ನಾನು. ಇದು ಗೊತ್ತಾಯ್ತು ನಿಮ್ಗೆ, ಇದನ್ನ ಗೊತ್ತಾಯ್ತು. ಹೌದು, ಇದು ಏನಿದೆ, ಇದು ದಿಸ್ ಈಸ್ 1 upon cos square A divided by ಇದು 1 upon sin square A. So interesting this one. Look at this one. 1 upon cos square A ಹಂಗೆ ಬರೀರಿ, ಇದು into sin square A upon 1. You know, very simple. ಏನಾಯ್ತು, sin square A divided by cos square A is equal to tan square A. ತಿಳಿತಾ ನಮ್ಮ ಮಕ್ಕಳ ನಿಮಗೆ? This is very simple problem. ಹೌದಾ? ನೋಡಿ, so easily ಬಂದಾಗ ಏನು ಮಾಡಿಲ್ಲ, ಓನ್ಲಿ tan ಅನ್ನು
ಏನು ಮಾಡಿದ್ರೆ LCM ತೆಗೆದು ಒಂದೇ ಒಂದು ಫಾರ್ಮುಲಾ ಯಾವುದು ಇಲ್ಲಿ ಬೇಕಾದ್ರೆ ಫಾರ್ಮುಲಾ ಅಂತ ಬರೆದೆ ಎಕ್ಸಾಮ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೆ ನಾನು ನಿಮ್ಗೆ ಫಾರ್ಮುಲಾ ಏನಪ್ಪ ಅಂದರೆ ಇದು sin square a plus cos square a is equal to 1 ಇದು ಫಾರ್ಮುಲಾ ಅಂತ ಬರ್ತದೆ ಇಷ್ಟು ಮತ್ತೇನು ಸಿಂಪ್ಲಿಫಿಕೇಶನ್ ಕಾಂಪ್ಲಿಕೇಶನ್ ಏನೂ ಇಲ್ಲ ಹೋಲ್ ಸ್ಕ್ವೇರ್ ಎಲ್ಲ ಏನೂ ಇಲ್ಲ ಇದು ಸಿಂಪಲ್ ಅದು ಹೌದಾ ಸೊ ಇದರ ಆನ್ಸರ್ ಏನು ಬಂತು tan square ಬಂತು ನೆಕ್ಸ್ಟ್ ಇದನ್ನು ಮಾಡೋದು ಓಕೆ ಸೊ ನೋಡಿರಿ ನಾನು ಹೆಂಗೆ ಮಾಡ್ತೀನಿ ಅಂತ so I'll remove this one out what I got this first expansion's answer as tan square a now let me continue with the second part of that one so what is the second part is whole square so look at this one now I am discussing 1 minus answer of this one I have got as tan square a okay now look at this one 1 minus tan a okay whole square divided by 1 minus cot a whole square ನೀವು ಏನು ಮಾಡಿರಿ ಕನ್ಸಿಡರ್ ಅಂತ ಮಾಡಿ ರೀತಿ ಮಾಡ್ಬೋದು ಕನ್ಸಿಡರ್ ದ ಟರ್ಮ್ ಅಂತ ಬರೆಯಬೇಕು ಓಕೆ ಓಕೆ now look at this one this is a plus b bracket square or a minus b now you have minus ಅಂದ್ರೆ a square plus very simple b square minus 2 into 1 into tan a same thing goes with cot a square plus cot square a minus 2 exam point is very important ಇದು 2 into 1 into cot a ಹೌದಾ so ನೋಡ್ರಿ we have the formula once again like this one 1 plus tan square a wait for formula ತಿರುಗಿ ಮುರುಗಿ ಬರ್ಕೊ sec square a 1 plus cot square a is equal to cosec square a ಮೂರೇ ಫಾರ್ಮುಲಾ ಸುಮ್ಮನೆ ಫಾರ್ಮುಲಾ cosec square a ಅಂತ ಓಕೆ ನೋಡ್ರಿ ಇವಾಗ ನಿಮಗೆ ಹೇಳ್ತಾರೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಇದಾವ ಅದು ಭಾಳ ಅಂತೇಳಿ ನೀವೇ ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ ನೀವು 1 to 10 ಪ್ರಾಬ್ಲಮ್ ಏನು ಅಬ್ಸರ್ವ್ ಮಾಡಿದ್ರಂದ್ರೆ ನೀವು ನೋಡ್ಬೋದು ತಿರುಗಿ ಇದು ಒಂದು ಫಾರ್ಮುಲಾ ಓಕೆ ಇದನ್ನೇನಂದ್ರೆ ಟ್ಯಾನ್ ಕಾಟ್ ಸೆಕ್ ಕೊಸೆಕ್ ಬರ್ತದೆ ಮತ್ತೆ ಇನ್ನೊಂದು ಯಾವುದು ಬರ್ತದೆ sin square theta sin square a plus cos square a is equal to 1 ಈ ಮೂರೇ ಫಾರ್ಮುಲಾ ಇದಾವೆ ಸುಮ್ಮನೆ ಏನಂತಾರೆ ಹುಡುಗರು ಎಲ್ಲ ಸ್ಟೂಡೆಂಟ್ಸ್ಗಳು ಫಾರ್ಮುಲಾ ಅದ ಟ್ರಿಗ್ನೋಮೆಟ್ರಿ ಡಿಫಿಕಲ್ಟ್ ಅದ ಸೊ ದ್ಯಾಟ್ ವೇ ಯು ಡೋಂಟ್ ಗೋ ವೆರಿ ಸಿಂಪಲ್ ಒಂದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಮಾಡ್ರಿ ನಿಮಗೆ ಈಸಿ ಆಗ್ತದೆ ವೈ ಟು ಲೂಸ್ ದ ಮಾರ್ಕ್ಸ್ ಆ್ಯಂಡ್ ಮ್ಯಾಥ್ಸ್ ಇಸ್ ಸೋ ಈಸಿ ಇಲ್ಲಿ ಬಾಯ್ಪಾಟ್ ಮಾಡೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಸ್ವಲ್ಪ ತಲೆ ಉಪಯೋಗಿಸೋದು ಪ್ರಾಕ್ಟೀಸ್ ಮಾಡೋದು ಈಸಿ ಬರ್ತದೆ ಓಕೆ ಅಂಜಬಾರ್ದು ಈಸಿ ಮಾಡಿ ಮ್ಯಾಥ್ಸ್ ಅಷ್ಟು ಈಸಿ ಸಬ್ಜೆಕ್ಟ್ ಯಾವುದಿಲ್ಲ ಓಕೆ ನಾವು ಲುಕ್ ಅಟ್ ದಿಸ್ ಒನ್ ಐ ಆಮ್ ನಾಟ್ ಜೋಕಿಂಗ್ ಐ ಆಮ್ ಸೀರಿಯಸ್ 1 plus tan square a minus 2 tan a and 1 plus cot square a minus 2 cot a ಇಲ್ಲಿ 1 plus tan square a ಅಂದ್ರೆ ಏನು ಮಾಡ್ತೀವಿ ನಾವು ಇಲ್ಲಿ 1 square means 1 only it is sec square a minus 2 tan a okay divided by 1 plus cot square ಅಂದ್ರೆ cosec square a minus 2 cot a ಹೌದಾ so look at this one this is sec square and this is tan a like this one you have got okay this is equal to what you are going to write here sec square can be written as 1 upon cos square a okay minus 2 into sin a upon cos a okay divided by cosec square can be written as 1 upon sin square a minus 2 into cos a into that is divided by sin a okay look at this one this you have got cos a and cos square here you will get the LCM as cos square a so you are getting here 1 minus 2 sin a into cos a divided by same thing here what you get here sin square a ಇಲ್ಲಿ ಬರ್ತದೆ sin square a ಏನಂತ 1 ಇದು ಸ್ಕ್ವೇರ್ ಅದ ಇದಕ್ಕೆ ಬರೋದಿಲ್ಲ ಇಲ್ಲಿ sin a into ಮಲ್ಟಿಪ್ಲೈ ಆಗ್ತದೆ 1 ಲೆಸ್ ಅದ ಇಲ್ಲಿ so 1 minus 2 sin a into cos a okay hope people understood ಇನ್ನೊಮ್ಮೆ ರಿವೈಸ್ ಮಾಡಿ ನೋಡ್ರಿ ಇದು a plus b a minus b whole square ಫಾರ್ಮುಲಾ ಅಪ್ಲೈ ಮಾಡಿದೆ ನೆಕ್ಸ್ಟ್ 1 plus tan square ಇದ್ದಲ್ಲಿ sec square ಮಾಡಿದೆ 1 plus cot square ಇದ್ದಲ್ಲಿ cosec square ಹಾಕಿದೆ ಮುಂದಿಂದು ಸಿಂಪಲ್ sec ಇದ್ದದ್ದು cos ಓಕೆ ಇಷ್ಟಿದೆ ಹೌದಾ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂದ್ರೆ ಸೊ look at this one continuation of this one I am doing here okay this is equal to 1 minus 2 sin a cos a divided by what is here cos square a division becomes multiplication you will get here ulta male sin square a
divided by 1 minus 2 sin A into cos A bantu. These two get cancelled. Okay, you remain with what? Sin square A divided by cos square A. This is equal to tan square A. So this answer is also tan square A. So you call that first one as 1 and this one as